ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SS TV. ನಾನು ಅಶ್ವಿನಿ. ಹೋದ ವಾರ ಒಂದು ಸಿನಿಮಾ ರಿಲೀಸ್ ಆಗಿತ್ತು, ಮೈ ಹೀರೋ. ಅಂದರೆ ಆಗಸ್ಟ್ 30ಕ್ಕೆ ಸಿನಿಮಾ ರಿಲೀಸ್ ಆಗಿತ್ತು. ರಿಲೀಸ್ ಆಗಿದ್ದ ದಿನ ಅಷ್ಟೊಂದು ಸಕ್ಸಸ್ಸನ್ನು ಕಾಣದೇ ಇದ್ರೂ ಕೂಡ ರಿಲೀಸ್ ಆಗಿ 2-3 ದಿನ ನಂತರ ಜನಗಳೇ ಅದನ್ನು ತುಂಬ ಇಷ್ಟಪಟ್ಟು ಅವರಾಗೇನೆ ಮುಂದೆ ಬಂದು ಸಿನಿಮಾ ಚೆನ್ನಾಗಿದೆ ನೋಡಿ ಅಂತ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆ ಸಿನಿಮಾದ ಡೈರೆಕ್ಟರ್ ನಮ್ಮ ಜೊತೆ ಇದ್ದಾರೆ, ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್ ಸರ್. ಹಾಯ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್ ಈ ಚಾನಲ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ಖುಷಿಯಾಗಿದ್ದೀನಿ. ಅದೇ ಸ್ಟಾರ್ಟಿಂಗಲ್ಲಿ ಒಂದು ಟೆನ್ಷನ್ ಇತ್ತು, ರಿಲೀಸ್ಗೂ ಮೊದಲಾಗಿರ್ಬೋದು, ರಿಲೀಸ್ ದಿನ ಆಗಿರ್ಬೋದು. ಇಲ್ಲ, ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ ಇದನ್ನು. ಪ್ರೀವಿಯಸ್ ಇಂಟರ್ವ್ಯೂಸಲ್ಲಿ ಹೇಳಿದ್ದೆ, ನಮ್ಮಂಥ ಫಿಲಮ್ಗೆ ಸ್ಲೋ ಸ್ಟಾರ್ಟೇ ಸಿಗೋದು. ಯಾಕಂತಂದರೆ ಪೆಪ್ಪೆ ಆ್ಯಂಡ್ ಲಾಫಿಂಗ್ ಬುದ್ಧ ಅವರು ಮಾರ್ಕೆಟಿಂಗ್ ಆಗಲಿ ಮತ್ತು ನೋನ್ ಫೇಸಸ್ ಜೊತೆಗೆ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ ಬಂದಾಗ ನಮ್ಮಂಥ ಕಾಂಟೆಂಟ್ ಸಿನಿಮಾಗಳು ಮತ್ತು ಹೊಸ ಡೈರೆಕ್ಟರ್ ಹೊಸ ಪ್ರೊಡಕ್ಷನ್ ಅಂದಾಗ ನಮಗೆ ರೀಚ್ ಸಿಗಲ್ಲ. ಸೊ ನಾನು ಮುಂಚೆ ರಿಲೀಸ್ಗಿಂತ ಮುಂಚೆನೇ ಹೇಳಿದೆ, ನಮ್ಗೆ ಅಂಥ ಓಪನಿಂಗ್ ಸಿಗಲ್ಲ, ಬಟ್ ನಮ್ಮ ಕಾಂಟೆಂಟೇ ನಮ್ಗೆ ಇದಾಗತ್ತೆ ಅಂತ. ಸೊ ಅವಾಗ ಒಂದು ಸ್ವಲ್ಪ ನಮಗೆ ಇದಿತ್ತು, ಹೇಗೆ ಜನ ತಗೊತಾರೆ ಅನ್ನೋದು. ಬಟ್ ಪ್ರೀಮಿಯರ್ ಶೋ ಆಯಿತು, ಅಲ್ಲಿ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂತು. ಪೇಪರ್ ನೀವು ನೋಡ್ತೀರಾ 4 ಸ್ಟಾರ್ಸ್ ಎಲ್ಲ ಬಂದರೆ, ದಟ್ ಈಸ್ ವೆರಿ ರೇರ್. ಒಂದು ಫಿಲಮ್ಗೆ 4 ಸ್ಟಾರ್ ಕೊಡೋದಂದ್ರೆ ವೆರಿ ರೇರ್. ಆಮೇಲೆ ಇದುವರೆಗೂ ಒಂದು ನೆಗೆಟಿವ್ ಕಮೆಂಟ್ಸ್ ಬಂದಿಲ್ಲ. ಬಟ್ ಒಂದೇ ಏನಂದ್ರೆ ನಮ್ಮ ಫಿಲಮ್ ರೀಚ್ ಆಗಿಲ್ಲ. ಸೊ ನನಗೇನು ಅಂತಂದ್ರೆ, ಇವಾಗ ಸಿನ್ಸ್ ನಾವು ಸಿನಿಮಾ ಕಂಪ್ಯಾರಿಟಿವ್ ರಿಲೀಸ್ ಆಗಿರೋದ್ರಲ್ಲಿ ನಮ್ಮದೇ ಚೆನ್ನಾಗಿರೋದು ಇವಾಗ. ಸೊ ಇವಾಗ ಅದಕ್ಕೆ ಮಾರ್ಕೆಟಿಂಗ್ನ ಪುಷ್ ಮಾಡೋಣ ಅಂತ. ಈಗ ಮ್ಯಾಕ್ಸಿಮಮ್ ಈ 3-4 ಡೇಸ್ ನಾವೇನು ರೆಸ್ಪಾನ್ಸ್ ನೋಡಿದ್ವಿ ಜನರಿಂದ, ಈಗ ಆಗಲೇ ಸಂಡೇ ಹೌಸ್ಫುಲ್ ಆಯಿತು. ಜನ ಎಲ್ಲ ಆಗಲೇ ಇಷ್ಟಪಡ್ತಿದ್ದಾರೆ, ಇವತ್ತಿಗೆ ಪಿಕ್ ಆಗ್ತಾ ಇದೆ. ಸೊ ಇವಾಗ ಜಾಸ್ತಿ ಥಿಯೇಟ್ರ್ಗಳಲ್ಲಿ ದೊಡ್ಡದಾಗಿ ಮಾಡಬೇಕು ಅಂತ, ಸಿನ್ಸ್ ನಮ್ಗೆ ಒಳ್ಳೆ ರಿವ್ಯೂ ಬಂತಲ್ಲ, ಆ ಕಾನ್ಫಿಡೆನ್ಸ್ ಮೇಲಿಂದ ಮುಂದೆ ತಗೊಂಡೋಣ ಅಂತ. ಇವಾಗ ನೀವೇ ಹೇಳಿದ ಪ್ರಕಾರ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ ಅಷ್ಟೊಂದು ಜನಗಳಿಂದ ಸಪೋರ್ಟ್ ಬಂದಿಲ್ಲ ಅಂದ್ರೆ ಹೋಗ್ತಾ ಹೋಗ್ತಾ ಸಪೋರ್ಟ್ ಸಿಗುತ್ತೆ ಅಂತ ಹೇಳಿ ಅದು ನಿಜ ಆಯ್ತು. ಇವಾಗ ನೀವು ಹೇಳಿದಾಗ ಹೇಗೆ ಅನಿಸಿದೆ? ನಿಮ್ಮ ಮಾತು ನಿಜ ಆಗ್ತಾ ಇದೆಯಲ್ಲ ಫೈನಲಿ? ನನಗೆ ಕಾನ್ಫಿಡೆನ್ಸ್ ಇತ್ತು. ಕಾಂಟೆಂಟ್ ಜನಕ್ಕೆ ಏನು ಗೊತ್ತಾ, ಎಂಡ್ ಆಫ್ ದ ಡೇ ನೀವು ಎಂಥ ಸ್ಟಾರು ಯಾರೇ ಆಗಲಿ ಸಿನಿಮಾ ಚೆನ್ನಾಗಿರ್ಬೇಕು. ಒಳ್ಳೆ ಸ್ಟಾರ್ಗಳಿದ್ದಾಗ ಏನಾಗುತ್ತೆ, ಓಪನಿಂಗ್ ಅವ್ರಿಗೆ ಸಿಗುತ್ತೆ ಫಸ್ಟ್ ಡೇ, ಫಸ್ಟ್ 2-3 ಡೇಸ್. ಆಮೇಲೆ ಅವ್ರ ಸಿನಿಮಾ ಚೆನ್ನಾಗಿದ್ರೆ ಅದು ತೊಗೊಂಡೋಗ್ಬಿಡುತ್ತೆ. ನಮ್ಮಂಥ ಸಿನಿಮಾಗಳಿಗೆ ಏನಾಗುತ್ತೆ, ಜನ ಫಸ್ಟ್ ಡೇ ಬರಲ್ಲ. ಸೊ ರಿವ್ಯೂಸ್ ಮೇಲೆ ಹೋಗುತ್ತೆ, ಹೇಗಿದೆ ಸಿನಿಮಾ, ಚೆನ್ನಾಗಿದೆ ಅಂತ. ವರ್ಡ್ ಆಫ್ ಮೌತ್ ವೆರಿ ಇಂಪಾರ್ಟೆಂಟ್. ಸೊ ಅದು ಚೆನ್ನಾಗಿ ಬಂದಿರೋದ್ರಿಂದ ಎಲ್ಲ ಕಡೆ, ಎಲ್ಲ ಮಾಧ್ಯಮದವರಾಗಲಿ, ರಿವ್ಯೂಸ್ ಆಗಲಿ, ಎಲ್ಲ ಕಡೆಯಿಂದ ಪಾಸಿಟಿವ್ ಆಗಿ ಬಂದಿದೆ. ಆಮೇಲೆ ನಾನು ಹೇಳ್ದಂಗೆ 3-4 ಸ್ಟಾರ್ಸ್ ಎಲ್ಲ ಬಂದಿದೆ. ನಮಗೆ ವೆರಿ ರೇರ್ ಅದು ನಮಗೆ ಪ್ಲಸ್ ಆಗ್ತಿದೆ. ಈಗ ಐ ಥಿಂಕ್ ಇವಾಗ ಇನ್ಮೇಲಿಂದ ನಮಗೆ ಇವಾಗ ರಿಯಲ್ ಮಾರ್ಕೆಟಿಂಗ್ ಅನ್ನೋದು ಇವಾಗ ಸ್ಟಾರ್ಟ್ ಆಗುತ್ತೆ. ಇವಾಗ ಸಿನಿಮಾ ನೋಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ, ನಾವು ಹಾಲಿವುಡ್ ಒಂದ್ ಕಡೆ, ಹಾಲಿವುಡ್ ಅಲ್ಲಿ ನಮ್ಮ ಸ್ಯಾಂಡಲ್ವುಡ್ ನ ಮಿಕ್ಸ್ ಮಾಡ್ದಂಗಿದೆ. ಹೇಗೆ ಸರ್ ಈ ಕಾನ್ಸೆಪ್ಟ್? ಮತ್ತೆ ರಿಯಲ್ ಬೇಸ್ಡ್ ಸ್ಟೋರಿ ಅಂತಾನೂ ಹೇಳಿದೀರಾ, ಹೇಗೆ ಈ ಕಾನ್ಸೆಪ್ಟ್ ಹೊಳೆದಿದ್ದು ನಿಮ್ಗೆ? ಅದನ್ನ ಬೇಕು ಅಂತ ಮಾಡಿಲ್ಲ. ಅಂದ್ರೆ ಹಾಲಿವುಡ್ ನ ಮಿಕ್ಸ್ ಮಾಡಿ ನಮ್ಮ ಸ್ಯಾಂಡಲ್ವುಡ್ ತರಬೇಕಂದ್ರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ತರಬೇಕು ಅನ್ನೋದಿರ್ಲಿಲ್ಲ. ಬಟ್ ಕತೆ ಮಾಡ್ಬೇಕಾರೆ ಅಂದ್ರೆ ಇದು ರಿಯಲ್ ಸ್ಟೋರಿನ ಇಟ್ಕೊಂಡು ಮಾಡಿರೋದು. ಒಂದು 2-3 ಈವೆಂಟ್ಸ್ ಮೇಲೆ ಮಾಡಿದ್ದು. ಸೊ ಆ ಕತೆ ಡಿಮ್ಯಾಂಡ್ ಮಾಡ್ತಿತ್ತು, ಅಮೆರಿಕನ್ ಆಕ್ಟರ್ ತರಬೇಕು ಅನ್ನೋದು. ಆಮೇಲೆ ನಾವು ಸ್ಕ್ರಿಪ್ಟ್ ನೋಡಿದಾಗ ಅವರು ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡಿ ಸ್ಕ್ರಿಪ್ಟ್ ನೋಡಿ ತುಂಬಾನೇ ಚೆನ್ನಾಗಿದೆ. ಇಟ್ಸ್ ಬರೀ ಆ ಹುಡುಗ ಮತ್ತೆ ಅಮೆರಿಕನ್ ಮಧ್ಯೆ ಬರೀ ಕತೆ ಅಲ್ಲ, ಅದ್ರ ಹಿಂದೆ ಸಾಕಷ್ಟು ಟಾಪಿಕ್ಗಳನ್ನ ನಾವು ತೊಗೊಂಡಿದ್ದೀವಿ. ಆ 2 ಪಾತ್ರ ಹಿಂದೆ ಸಾಕಷ್ಟು ಕತೆಗಳಿದೆ, ಅದನ್ನ ಬೇಸ್ ಇಟ್ಕೊಂಡು ಮಾಡಿದ್ದೀವಿ. ಸೊ ಅದು ಬಹಳ ಅವ್ರಿಗೆ ಅಮೆರಿಕನ್ ಆಕ್ಟರ್ಸ್ ಭಾಳ ಇಷ್ಟ ಆಗಿ ಒಪ್ಕೊಂಡು ಮಾಡಿದ್ರು. ನಮ್ಗೆ ಸರ್ಪ್ರೈಸ್ ಏನಂತಂದ್ರೆ, ಎರಿಕ್ ರಾಬರ್ಟ್ಸ್ ಅವರು ಅಂದರೆ ಒಂದು ದೊಡ್ಡ ಸೂಪರ್ ಸ್ಟಾರ್, ದೊಡ್ಡ ಆರ್ಟಿಸ್ಟು, ಅಕಾಡೆಮಿ ವಿನ್ನರ್, ಆಸ್ಕರ್ ನಾಮಿನಿ, ಒಂದು 500 ಫಿಲಮ್ ಮಾಡಿದ್ದಾರೆ. ಜೂಲಿಯಟ್ ರಾಬರ್ಟ್ಸ್ ಬ್ರದರ್ ಬೇರೆ, ದೊಡ್ಡ ಫಿಲಮ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಅವ್ರ ಸ್ಕ್ರಿಪ್ಟ್ನ ಅಂದರೆ ಆಸ್ ಎ ಫಸ್ಟ್ ಟೈಮ್ ಫಿಲ್ಮ್ ಮೇಕರ್, ಹೊಸ ಪ್ರೊಡಕ್ಷನ್ ಹೌಸ್. ಬಟ್ ಅವರು ಒಪ್ಕೋಬೇಕು ಅಂದರೆ ಇಟ್ ವಾಸ್ ಆಲ್ ಅಬೌಟ್ ದ ಕಾಂಟೆಂಟ್. ಸ್ಕ್ರಿಪ್ಟಲ್ಲಿ ಏನಿತ್ತು ಅದ್ರ ಮೇಲೆ ಆಮೇಲೆ ನಾನು ಪ್ರೀವಿಯಸ್ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ರು, ಹೇಗಿದೆ ಮೇಕಿಂಗ್ ಅಂತ ಹೇಳಿ ಒಪ್ಕೊಂಡು ಈ ಸಿನಿಮಾ ಮಾಡಿದ್ರು. ಹಾಗಾಗಿ ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ಬಂದಿದೆ. ಅದು ಕಾನ್ಷಿಯಸ್ ಆಗಿ ನಾವು ಹಾಲಿವುಡ್ನ ತರಬೇಕು, ಮರ್ಜ್ ಮಾಡಬೇಕು ಅನ್ನೋದಿಲ್ಲ, ಕತೆ ಡಿಮ್ಯಾಂಡಿಂದ ಮಾಡಿದ್ದೀವಿ. ಬಟ್ ನನಗೆ ಐ ಆಮ್ ವೆರಿ ಕಾನ್ಫಿಡೆಂಟ್, ಇದು ಗ್ಯಾರಂಟಿ, ಇದು ಜನಗಳಿಗೆ ಇಷ್ಟ ಆಗೇ ಆಗುತ್ತೆ. ದರ್ ಇಸ್ ನೋ ಡೌಟ್, ವೆರಿ 100% ಶೋರ್. 4 ದಿನ ಆಯ್ತಲ್ಲ ಇವಾಗ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆಲ್ಲ. ಇವಾಗ ಸ್ಕ್ರಿಪ್ಟ್ ಅಲ್ಲಿ ಇರೋದನ್ನ ಸಿನಿಮಾ ರೂಪಕ್ಕೆ ತರೋದು ತುಂಬಾ ಕಷ್ಟ ಅಲ್ವಾ? ಇವಾಗ ಸ್ಕ್ರಿಪ್ಟ್ ಅನ್ನ ನೋಡ್ಬಿಟ್ಟು ಅವ್ರು ಓಕೆ ಮಾಡಿದ್ರು, ಅಮೆರಿಕನ್ ಆರ್ಟಿಸ್ಟ್. ಸೊ ಇವಾಗ ಫುಲ್ ಕಂಪ್ಲೀಟ್ ಸಿನಿಮಾ ರೆಡಿ ಆದಾಗ ಅದನ್ನು ನೋಡಿ ಅವ್ರ ರಿಯಾಕ್ಷನ್ ಹೇಗಿತ್ತು, ಅವ್ರ ರೆಸ್ಪಾನ್ಸ್ ಹೇಗಿತ್ತು? ಬಹಳ ಎಕ್ಸೈಟ್ ಆಗಿದ್ದಾರೆ. ಆಮೇಲೆ ಇದೊಂಥರ ಸಾಕಷ್ಟು ಕಲ್ಚರ್ಸ್ನ ಕವರ್ ಮಾಡಿದ್ದೀವಿ. ಕತೆ ಅಮೆರಿಕನ್ ಪಾಯಿಂಟ್ ಆಫ್ ವ್ಯೂ ತೊಗೊಂಡಿದ್ದೀವಿ, ಅಲ್ಲೂ ಶೂಟ್ ಮಾಡಿದ್ದೀವಿ ಅವ್ರ ಕತೆನ. ಆಮೇಲೆ ಇಂಡಿಯನ್ ಪೋರ್ಷನ್ ನೋಡಿದಾಗ ತುಂಬಾನೇ ನಮ್ಮ ಕನ್ನಡದ ಕತೆ ಅನ್ಸುತ್ತೆ.
ಒಂದು ಮಧ್ಯಪ್ರದೇಶ ಶೂಟ್ ಮಾಡಿದ್ರು, ಅವಾಗ ಅನ್ಸತಿ ಇದು ಹಿಂದಿ ಫಿಲಮ್ ತರ ಇದೆಲ್ಲ ಅಂತ. ಇದೆಲ್ಲ ಒಂಥರ ಮಜಾ ಇದೆ. ಅಂದ್ರೆ ಸಾಕಷ್ಟು ರಿಯಲಿಸ್ಟಿಕ್ ಆಗಿ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ತರ ಒಂದು ಮೇಕಿಂಗ್ ಅಲ್ಲಿ ನಾವು ತಗೊಂಡಿದ್ವಿ. ಒಂಥರ ಎಕ್ಸ್ಪೆರಿಮೆಂಟ್ ಇದೆ. ಐ ಡೋಂಟ್ ಥಿಂಕ್ ನಮ್ಮ ಕನ್ನಡ ಇಂಡಸ್ಟ್ರಿ ಅಲ್ಲ, ಇಂಡಿಯನ್ ಫಿಲಮ್ ಇಂಡಸ್ಟ್ರಿಲಿ ಒಂದು ರೇರ್ ಸಿನಿಮಾ ಇದೆ ಈ ತರ ಒಂದು ಕಾಂಬಿನೇಷನ್, ಒಂದು ಎಕ್ಸ್ಪೆರಿಮೆಂಟ್ ಇದು. ಬಟ್ ತುಂಬಾ ಪಾಸಿಟಿವ್ ಆಗಿದೆ. ಜನಕ್ಕೆ ಐ ಥಿಂಕ್ ಹೊಸ ಹೊಸ ಕಥೆಗಳು ಬೇಕು ಅನ್ನೋದು ಇಷ್ಟ ಆಗಿದೆ ಎಲ್ಲರಿಗೂ. ಐ ಥಿಂಕ್ ವೆಸ್ಟಲ್ಲೂ ಇದನ್ನ ಕನೆಕ್ಟ್ ಮಾಡ್ಕೋಬಹುದು, ನಮ್ಮಲ್ಲೂ ಕನೆಕ್ಟ್ ಮಾಡ್ಕೋಬಹುದು. ಆ ಥರ ಬ್ರಿಡ್ಜ್ ಸಿನಿಮಾ ಇದು. ಇದು ಬರೀ ನಮಗೆ ಅಂತಲ್ಲ, ಯಾರು ಇಡೀ ಇಂಡಿಯಾದಲ್ಲಿ ಯಾರು ಬೇಕಾದ್ರೆ ಈ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಕನೆಕ್ಟ್ ಆಗ್ಬೋದು ಇದಕ್ಕೆ. ಇವಾಗ ಸಿನಿಮಾ ಅಂತ ಬಂದಾಗ ನೀವು ಹೇಳ್ದಾಗ ಇವಾಗ ಅಮೆರಿಕನ್ ಆರ್ಟಿಸ್ಟನ್ನು ನೀವು ಕರೆಸ್ಬಿಟ್ಟು ನೀವು ಸಿನಿಮಾದಲ್ಲಿ ಮಾಡಿದ್ದೀರಾ. ಅಂದರೆ ಕೆಲವೊಂದು ಸಿನಿಮಾಗಳಲ್ಲಿ ಈ ಥರ ಕ್ಯಾರೆಕ್ಟರ್ಗಳು ಬಂದಾಗ ಎಲ್ಲೋ ನಮ್ಮಲ್ಲಿರೋರ್ನೇ ಎಲ್ಲೋ ಅಡ್ಜಸ್ಟ್ ಮಾಡಿಕೊಂಡು ಈ ಥರನೂ ಮಾಡುವಂಥ ಚಾನ್ಸಸ್ ತುಂಬ ಇದೆ. ನಾವು ನೋಡಬಹುದು ಎಷ್ಟೊಂದು ಸಿನಿಮಾಗಳಲ್ಲಿ. ಆ ಥರ ವಿಷಯದಲ್ಲಿ ಹೋದಾಗ ನೀವೆಲ್ಲೂ ಕಾಂಪ್ರಮೈಸ್ ಆಗಿಲ್ಲ, ಅದಕ್ಕೇನು ಬೇಕೋ ಅದನ್ನೇ ಕೊಟ್ಟಿದ್ದೀರಾ ಕೂಡ. ಅದರಲ್ಲೊಂದು ತಾಯಿ ಎಮೋಷನ್ ಇದೆ ಸಿನಿಮಾದಲ್ಲಿ, ಒಂದು ಜಾತಿ ಪದ್ಧತಿ ಬಗ್ಗೆ ಒಂದಿದೆ, ಎಲ್ಲನೂ ಅಂದೇನೋ ಒಂದು ಊಟ ಕಂಪ್ಲೀಟ್ ಆಗಿ ಊಟ ಬಡಿಸ್ಬಿಟ್ಟು ತಿನ್ನು ಅನ್ನೋ ತರ ಕಾಣಿಸುತ್ತೆ ನಮಗೆ ಸಿನಿಮಾ. ಹೇಗೆ ಸರ್ ಇದನ್ನ ನೀವು ರಿಯಲ್ ಆಗಿ ನೋಡಿದಾಗ ನೀವು ಇದನ್ನ ನಾನು ಸಿನಿಮಾ ಮಾಡಬೇಕು ಅಂತ ಅನ್ಸಿ ಅದ್ರಲ್ಲಿ ಏನೇನು ಎಕ್ಸ್ಟ್ರಾ ಆಡ್ ಮಾಡಿದ್ರಿ ನಿಮ್ಮ ಓನ್? ಇನ್ನೊಂದು ಏನಂತಂದ್ರೆ ಇವತ್ತಿಗೆ ನಾವು ತುಂಬಾನೇ ಕ್ವಾಲಿಟಿ ವೈಸ್ ತುಂಬಾನೇ ಟಾಪ್ ನಾಚ್ ಇದೆ. ಬಿಕಾಸ್ ನಮ್ಮ ಆಡಿಯನ್ಸು ಎಲ್ಲಾ ತರ ಸಿನಿಮಾಗೆ ಎಕ್ಸ್ಪೋಸ್ ಆಗಿದ್ದಾರೆ. ಅವ್ರು ಬರೀ ನಮ್ಮ ಸಿನಿಮಾ ನೋಡ್ತಿಲ್ಲ, ತೆಲುಗು, ತಮಿಳ್, ಈವನ್ ಇಂಟರ್ನ್ಯಾಷನಲ್ ಇಂಗ್ಲೀಷ್ ಫಿಲ್ಮ್ಸ್ ನೋಡ್ತಿದ್ದಾರೆ, ಕೊರಿಯನ್ ಫಿಲ್ಮ್ಸ್ ನೋಡ್ತಿದ್ದಾರೆ, ಬೇರೆ ಬೇರೆ ಭಾಷೆಗಳ ಸಿನಿಮಾ ನೋಡಿ ಅವರು ಕ್ವಾಲಿಟಿ, ಆ ಟಾಪ್ ಕ್ವಾಲಿಟಿ ಫಿಲ್ಮ್ಸ್ ನೋಡಿದ್ದಾರೆ. ನಾವು ಯಾವುದೋ ಮೀಡಿಯಾಕರ್ ಆಗಿ ಒಂದು ಆವ್ರೇಜ್ ಆಗಿ ಶೂಟ್ ಮಾಡಿ ಆಮೇಲೆ ಅದು ಬಿಲೀವಬಲ್ ಆಗಿ ಯಾರೋ ಅಮೇರಿಕನ್ ಅಂದ್ಬಿಟ್ಟು ನಾವು ಇಲ್ಲಿರೋರ್ನೇ ತೋರಿಸಿ ಅಂತಂದ್ರೆ ಜನ ಏನು ಅದು ಒಂದು ನಗತರ ಆಗುತ್ತೆ. ನಾವೇ ಒಂದು ಯಾರಪ್ಪ ಕನ್ನಡ ಸಿನಿಮಾದವ್ರು ಈ ತರ ತೆಗಿತಾರೆ ಅನ್ನೋ ತರ ಆಗೋಗುತ್ತೆ. ಸೊ ಮಾಡಿದ್ರೆ ಕರೆಕ್ಟಾಗಿ ಮಾಡಬೇಕು. ಅಂದ್ರೆ ಜನ ಒಳ್ಳೆ ಕ್ವಾಲಿಟಿ ತೆಗ್ದಿದ್ದಾರೆ ಅಂತ ಹೇಳ್ಬೇಕು. ಅಟ್ಲೀಸ್ಟ್ ಒಳ್ಳೆ ಅಟೆಂಪ್ಟ್ ಅನ್ಬೇಕು. ಬೈಕೊಂಡು ಹೋಗ್ಬಾರ್ದು ಜನ, ಇವ್ರು ಯಾರಪ್ಪ ಇವರೆಲ್ಲ ನಮ್ಮ ಮರ್ಯಾದೆ ತೆಗಿದಾರ ಅನ್ನೋ ತರ ಇರಬಾರ್ದು. ಸೊ ಹಾಗಾಗಿ ತುಂಬಾನೇ ಈ ಸಿನಿಮಾ ತೊಗೊಳಕ್ಕೆ ಅದಕ್ಕೆ ಟೈಮ್ ತಗೊಂತು. ಇಲ್ಲಾಂದ್ರೆ ನಾವು ಆಲ್ಮೋಸ್ಟ್ 1 year ಮುಗಿಸ್ಬಿಡೋದಾಗಿತ್ತು. ಇಟ್ ಟುಕ್ ಆಲ್ಮೋಸ್ಟ್ 1 year 8 months 10 months. ಬಿಕಾಸ್ ನಾವು ಲೊಕೇಶನ್ಸ್ ಎಷ್ಟೆಷ್ಟು ಮಧ್ಯಪ್ರದೇಶ ಆಗಲಿ, ಇಲ್ಲಿ US ಆಗಲಿ, ಇಟ್ಸ್ ಅ ವೆರಿ ರಿಸ್ಕಿ. ಮತ್ತೆ ಮೇಕಿಂಗು ತುಂಬಾನೇ ಕಷ್ಟ ಆಯ್ತು. ನಾವು ಮಹೇಶ್ವರಲ್ಲಿ ಆ ಘಾಟಲ್ಲಿ ಶೂಟ್ ಮಾಡಿದ್ವಿ. ಅಂದ್ರೆ ಮಹಾಶಿವರಾತ್ರಿ ದಿನ ಲಕ್ಷಾಂತರ ಜನ ಮಧ್ಯದಲ್ಲಿ ಅದನ್ನ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡಿದ್ವಿ. ವಿತೌಟ್ ನಮಗೆ ಜನರೇಟರ್ ವ್ಯಾನ್ ಅವತ್ತು ಒಳಗೆ ಬರೋಕ್ಕಾಗಲಿಲ್ಲ. ಏನೂ ಇಲ್ದಂಗೆ ನ್ಯಾಚುರಲ್ ಲೈಟಲ್ಲಿ ಏನೇನು ಲೈಟ್ಸ್ ಇದ್ದು ಅದರಲ್ಲೇ ತೆಗೆದ್ವಿ. ಸದ್ಯಕ್ಕೆ ನಮ್ಮ ಕ್ಯಾಮ್ರಾ ಸಪೋರ್ಟ್ ಮಾಡ್ತಾ ಇವತ್ತು. ಸೊ ತುಂಬಾನೇ ಕಷ್ಟಪಟ್ಟು ಮಾಡಿರೋಂಥ ಸಿನಿಮಾ, ಬಟ್ ಎಲ್ಲರೂ ಎಂಜಾಯ್ ಮಾಡಿದ್ವಿ. ಒಂದು ಐ ಥಿಂಕ್ ನನಗನ್ಸ್ದಂಗೆ ಇದು ರೀಚ್ ಆಗೇ ಆಗುತ್ತೆ ಫಾರ್ ಶ್ಯೂರ್. ಇದೊಂದು ಕನ್ನಡ ಇಂಡಸ್ಟ್ರಿಗೆ ಒಂದು ಡಿಫ್ರೆಂಟ್ ಸಿನಿಮಾ ಅನ್ನೋದು ಐ ಥಿಂಕ್ ಸೂನ್ ಗೊತ್ತಾಗುತ್ತೆ. ಸಿನಿಮಾದಲ್ಲಿ ಜಾತಿ ಪದ್ಧತಿನ ತೋರಿಸಿದ್ದೀರಾ. ಇವಾಗ ಕೆಳವರ್ಗದವರು ಊರಿಂದ ಆಚೆ ಇರ್ತಾರೆ, ಅವರು ಬಂದು ದೇವರನ್ನ, ಆ ಹುಡುಗ ಬಂದು ದೇವರನ್ನ ಮುಟ್ಟಿದಾಗ ಏನೆಲ್ಲ ಯಾವ ತರ ಎದುರಾಕೊಳ್ತಾರೆ ಚಿಕ್ಕ ಹುಡುಗನ್ನ ಅನ್ನೋದೊಂದು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀರಾ. ಇದು ಅಂದ್ರೆ ನಮ್ಮ ಪ್ರಕಾರ ಈಗಿನ ಪರಿಸ್ಥಿತಿ, ಈಗಿನ ಪ್ರೆಸೆಂಟ್ ಜನಗಳು ಅದರಿಂದ ಸ್ವಲ್ಪ ಆಚೆ ಬಂದಿದ್ದಾರೆ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡೋ ಜನಗಳು ಇದ್ದಾರೆ. ಇದು ವರ್ಕ್ ಆಗುತ್ತೆ ಅಂತ ಅನ್ನಿಸ್ತಾ ನಿಮಗೆ ಇವಾಗ ಪ್ರೆಸೆಂಟ್ ಸಿಚುವೇಶನ್? 100% ನಮಗೆ ಸಿಟಿಲಿ ಇರೋರಿಗೆ ಇದು ನಿಜವಾಗ್ಲೂ ನಮ್ಗೇನು ಅನ್ಸಲ್ಲ. ಬಿಕಾಸ್ ನಮ್ಮ ಪಕ್ಕದ ಮನೇಲಿ ಯಾರು ಇರೋದಾರೆ ಅಂತಾನೆ ಗೊತ್ತಿರಲ್ಲ. ನಾವು ಯಾವತ್ತೂ ಯಾರನ್ನೂ ಜಾತಿ ಕೇಳಿ ಪರಿಚಯ ಮಾಡ್ಕೊಳ್ಳಲ್ಲ. ಯಾರು ನೀವು ಏನು ಅಂತ ನಮ್ಗೆ ಏನೂ ಗೊತ್ತಿರಲ್ಲ. ಬಟ್ ಇವತ್ತಿಗೂ ಹಳ್ಳಿಗಳಲ್ಲಿ ಯಾಕೆ ಅಂತಂದ್ರೆ ನಂದು ತೋಟ ಇದೆ ಇದರಲ್ಲಿ ಮೂಡಿಗೆರೆಯಲ್ಲಿ. ಅಲ್ಲಿ ಹೇಳ್ತೀನಿ, ನಮ್ಮ ಒಂದ್ಸತಿ ಊರ ಹಬ್ಬಕ್ಕೆ ಕರೆದ್ರು, ನಮ್ಮನ್ನ ಇನ್ವೈಟ್ ಮಾಡಿದ್ರು. ಇದು ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಆಯ್ತು ನಾನು ಬರ್ತೀನಿ ಅಂತಂದ್ರೆ ನಮ್ಮೆಲ್ಲ ಕೆಲಸ ಮಾಡ್ತಾರೆ ಹುಡುಗರು, ಅವ್ರನ್ನೆಲ್ಲ ಎಲ್ಲ ಒಟ್ಟಿಗೆ ಹೋಗೋಣ ಊರ ಹಬ್ಬಕ್ಕೆ ಅಪ್ಪ ಅಂತ. ಅವ್ರು ಆಯ್ತು ಸರ್ ಅಂತಂದ್ರೆ ಯಾರು ಅವತ್ತಿನ ದಿನ ಬರಲೇ ಇಲ್ಲ. ನೆಕ್ಸ್ಟ್ ಡೇ ಹೊರಡಬೇಕು. ನಾನು ನಮ್ಮ ಮ್ಯಾನೇಜರ್ ಕೇಳಿದೆ, ಯಾಕೆ ಹುಡುಗರು ಯಾಕೆ ಬರ್ತಾ ಇಲ್ಲ ಅಂತ. ಅವ್ರು ಹೇಳಿದ್ರು, ಸರ್ ಅವರೆಲ್ಲ ಬರಂಗಿಲ್ಲ, ಈ ಊರ ಹಬ್ಬದಲ್ಲಿ ಪಾರ್ಟಿಸಿಪೇಟ್ ಮಾಡೋಂಗಿಲ್ಲ, ಅವ್ರದ್ದೇ ಸಪ್ರೇಟ್ ನಡೆಯುತ್ತೆ ಊರ ಹಬ್ಬ, ಅವ್ರದ್ದು ಪದ್ಧತಿಗಳೇ ಬೇರೆ ಇದೆ, ಇದಕ್ಕೆಲ್ಲ ಜಾಗ ಇಲ್ಲ. ಯಾಕೆ ಅಂತಂದ್ರೆ ಅವ್ರು ದಲಿತರವರು. ಈವನ್ ದಲಿತರಿಗೆ ಮನೆಗಳು ದೂರ ಇದೆ ಹಳ್ಳಿಗಳಲ್ಲಿ. ಇದು ನಮ್ಮ ಸಿಟಿಯವ್ರಿಗೆ ಗೊತ್ತಿಲ್ಲ. ಇದು ನಿಜವಾಗ್ಲೂ ಇದು ನಿಮಗೆ 2 tier cities ಅವ್ರಿಗೆ ಕನೆಕ್ಟ್ ಆಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಇದು ತುಂಬ ರಿಯಲಿಸ್ಟಿಕ್ ಆಗಿದೆ. ನಮ್ಮವ್ರಿಗೆ ಹೋಗಿ ಈ 2024 ನಡೆಯುತ್ತಾ ಅನ್ನೋದು, ಅದನ್ನೇ ನಾನು ತೋರ್ಸೋಕೆ ಅಂತಾನೆ ಈ ಸಿನಿಮಾ ಮಾಡಿರೋದು. ಇದು ಗೊತ್ತಾಗ್ಲಿ, ಇದು ರಿಯಾಲಿಟಿ, ದಿಸ್ ಇಸ್ ದ ಫ್ಯಾಕ್ಟ್. ಇದೇನಿದೆ ನಿಮ್ಗೆ ಅಲ್ಲಿ ಇನ್ಸ್ಪೈರ್ ಆಯ್ತು ಅಂತ ಹೇಳ್ಬೋದು. ಹಾಗಿದ್ರೆ ಇದು ಒಂದೇ ಅಂತಲ್ಲ, ಸಾಕಷ್ಟು ಕಥೆಗಳಿದೆ. ಇದು ಒನ್ ಆಫ್ ದ ಕಥೆ ನಾನು ಹೇಳಿದ್ದು. ನಾನು ನೋಡ್ತಾನೆ ಬರ್ತಾ ಇದ್ದೀನಿ, ನಾವು ಎಷ್ಟು ಕಡೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಆ ಪದ್ಧತಿಗಳಿದೆ. ಆಮೇಲೆ ಇದನ್ನು ಅಷ್ಟೇ, ಒಂದು ಪೇಪರ್ ಆರ್ಟಿಕಲ್ 2021
ಆ ಹುಡುಗನ ಮೇಲೆ ಅಸಾಲ್ಟ್ ಆಯ್ತಲ್ಲ, ಅಂದರೆ ಅದೊಂದು ನಾರ್ತ್ ಕರ್ನಾಟಕದಲ್ಲಿ ಒಂದು ಹುಡುಗನ ದೇವ್ರನ್ನ ಮುಟ್ಟಿದ್ದಕ್ಕೆ ಊರು ಜನ ಸೇರಿಕೊಂಡು ಹೊಡಿತಾರೆ ನನಗೆ, ಅಂದರೆ ಕೈ ಕಟ್ ಮಾಡಬೇಕು ಎಂದು ನಮ್ಮ ದೇವ್ರನ್ನ ಮುಟ್ಬಿಟ್ಟ ಅನ್ನೋದು. ಸೊ ಅವ್ನು ಅಲ್ಲಿಂದ ಊರು ಬಿಟ್ಟು ಓಡೋಗ್ತಾನೆ. ಸೊ ಇದು 2021 ಆಗಿರೋ ಕಥೆ ಇದು. ಸೊ ಪೇಪರ್ ಆರ್ಟಿಕಲ್ ಮೇಲೆ ಮಾಡಿರೋದು. ಸೊ ಇದೇನು ನಾವು ಹುಟ್ಟಾಕಿರೋ ಕಥೆ ಅಲ್ಲ, ಇಲ್ಲ ಅಂದರೆ ನಮ್ಗೆ ರಿಲೇಟ್ ಆಗಲ್ಲ ಅಂತಲ್ಲ. ದಿಸ್ ಇಸ್ ವೆರಿ ಮಚ್ ಹ್ಯಾಪ್ನಿಂಗ್ ಇವತ್ತಿಗೂ. ಇವಾಗ ನೀವು ಅದೇನು ಸ್ಕ್ರಿಪ್ಟಲ್ಲಿ ರೆಡಿ ಮಾಡಿದ್ರಿ ಅದಕ್ಕೆ ಆ ಹುಡುಗ ತುಂಬ ಚೆನ್ನಾಗಿ ಜೀವ ತುಂಬಿದ್ದಾನೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಕೂಡ. ಅದಕ್ಕೆ ತಕ್ಕ ಹಾಗೆ ಅವ್ರ ತಾಯಿ ಪಾತ್ರನೂ ಕೂಡ ಅಷ್ಟೇ ಚೆನ್ನಾಗಿ ಆ ವೇಟ್ ಮಾಡೋದ್ರಲ್ಲಿ ಆ ಎಮೋಷನ್ ಸಖತ್ತಾಗಿ ವರ್ಕ್ ಆಗಿದೆ ಅಂತ ಹೇಳ್ಬೋದು ನೋಡಿದಾಗ. ಮತ್ತು ಅವನು ಗೈಡ್ ಆಗಿ ಸೇರಿಕೊಂಡು ಅಲ್ಲಿ ಅವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ಪು, ಅದು ಆ್ಯಕ್ಚುಲಿ ಆ ಏಜ್ ಗ್ಯಾಪಲ್ಲಿ ಇದೆಯಲ್ಲ, ಆ ಏಜ್ ಗ್ಯಾಪ್ ಮಧ್ಯೆ ಆಗುವಂಥದ್ದೇ ಫ್ರೆಂಡ್ಶಿಪ್ ಇದೆಯಲ್ಲ, ಸೊ ಅದು ನೋಡೋಕ್ಕೆ ಕ್ಯೂಟ್ ಆಗಿರುತ್ತೆ. ಸೊ ಇದನ್ನ ಒಂದು ಫ್ರೆಂಡ್ಸ್ ಆಗಿ ನೀವು ತಗೊಳ್ಬಹುದು ಅಂತ ಹೇಗೆ ಅನ್ಕೊಡ್ರಿ ಅವ್ರ ಮಧ್ಯೆ? ಇದೊಂದು ರೇರ್ ಕಾಂಬಿನೇಷನ್. ಇನ್ನೊಂದೇನು ಗೊತ್ತಾ, ಯಾರೇ ಆಗಲಿ ಮಕ್ಳ ಜೊತೆ ಕನೆಕ್ಟ್ ಆಗುತ್ತಾರೆ. ಫ್ರೆಂಡ್ಸ್ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಇರ್ಬೋದು, ವೇವ್ ಲೆಂತ್ ಮ್ಯಾಚ್ ಆಗಿರೋದು. ಬಟ್ ಮಕ್ಕಳು ಹೆಂಗೆ ಅಂತಂದರೆ ಅವ್ರು ಯಾರ ಜೊತೆ ಬೇಕಾದ್ರೆ ಮಿಂಗಲ್ ಆಗ್ತಾರೆ. ಅಂದರೆ ಅವ್ರಿಗೆ ಇದಿರಲ್ಲ, ಯಾರನ್ನ ಮಾತಾಡ್ಬೋದು, ಅದು ವೆರಿ ಇನ್ನೋಸೆಂಟ್ ಮಕ್ಕಳು. ಸೊ ಯಾರನ್ನು ಬೇಕಾದ್ರೂ ಫ್ರೆಂಡ್ ಮಾಡ್ಕೊಳ್ಳೋ ಅಂತ ಒಂದು ಏಜ್ ಅದು. ಸೊ ಆ ಎರಡು ಕಾಂಬಿನೇಷನ್ ಐ ಥಿಂಕ್ ವೆರಿ ರೇರ್ ಸಿನಿಮಾಗಳಲ್ಲಿ. ಇದಂತೂ ಐ ಡೋಂಟ್ ಥಿಂಕ್ ನನಗೆ ಯಾವ ಸಿನಿಮಾನೂ ನೋಡಿಲ್ಲ ಈ ಥರ. ಬೆಟ್ಟದ ಊರಲ್ಲಿ ಒಂದು ತೊಗೊಂಡಿದ್ದಾರೆ, ಅದು ಬೇರೆ ಥರ. ಬಟ್ ಇದು ಕಥೆನೇ ಬೇರೆ. ಮತ್ತು ಇವರು ಲೀಡಾಗಿ ಪ್ಲೇ ಮಾಡ್ತಾರೆ, ಅಮೇರಿಕನ್ ಮತ್ತು ಒಂದು ಚಿಕ್ಕ ಹುಡುಗ ಮಧ್ಯೆ ಆಗೋ ಕತೆ. ಬರೀ ಅದು ಎರಡನ್ನು ತೋರಿಸಿಲ್ಲ ನಾವು, ಅದು ಬಿಟ್ಟು ಸಾಕಷ್ಟು ಅಂಶಗಳನ್ನ ತೊಗೊಂಡಿದ್ದೀವಿ. ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಅವ್ರ ಆರ್ಮಿ ಆಫೀಸರ್ ಆಗಿರ್ತಾರೆ, ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸು, ಈ ಹುಡುಗನ್ನ ಸಿಕ್ಕಿದ ಮೇಲೆ ಅವ್ರ ಲೈಫ್ ಹೆಂಗೆ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಒಂದು ಸ್ಪಿರಿಚುವಲ್ ವೇಲಿ ಹೇಗೆ ಅನ್ನೋದನ್ನ ಸಾಕಷ್ಟು ಆಯಾಮಗಳಿದೆ. ಆಮೇಲೆ ಆ ಹುಡುಗ ಇವರಿಂದ ಹೆಂಗೆ ಇನ್ಸ್ಪೈರ್ ಆಗ್ತಾನೆ, ಚೇಂಜ್ ಆಗ್ತಾನೆ. ಸೊ ತುಂಬಾನೇ ಇದೆ ಸಿನಿಮಾದಲ್ಲಿ ಹೇಳೋವಂಥದ್ದು ವಿಚಾರ. ಅದೇ ಹೋಗ್ತಾ ಹೋಗ್ತಾ ಇವ್ರು ಅವ್ರಿಗೆ ಹೀರೋ ಆಗ್ತಾರೋ, ಅವ್ರು ಇವ್ರಿಗೆ ಹೀರೋ ಆಗ್ತಾರೋ, ಒಟ್ನಲ್ಲಿ ಒಬ್ರಿಗೆ ಹೀರೋ ಆಗ್ತಾರೆ ಅನ್ನೋದನ್ನ ಸಿನಿಮಾದಲ್ಲಿ ಅದೇ ಕತೆ. ಆಮೇಲೆ ಕತೆನೇ ಹೀರೋನ ಅನ್ನೋದು ಗೊತ್ತಾಗುತ್ತೆ. ಅದೇ ಎಂಡ್ ಆಫ್ ದ ಡೇ ಇವರಿಬ್ರನ್ನ ಇಲ್ಲ ಕತೆನೇ ಹೀರೋ ಅನ್ನೋದು ವ್ಯೂವರ್ಸ್ ಗೊತ್ತಾಗುತ್ತೆ. ಅದೇ ಅವರು ಏನ್ ಟ್ರಾವೆಲ್ ಮಾಡ್ತಾರಲ್ಲ ಅದೊಂದು ತುಂಬಾ ಚೆನ್ನಾಗಿದೆ. ಅವ್ರಿಗೆ ಆ ಸಾಂಗ್ ಅಲ್ಲೇನೆ ಸಖತ್ ಕನೆಕ್ಟ್ ಆಗುತ್ತೆ. ಒಂದು ಚಿಕ್ಕ ಹುಡುಗ ಒಂದು ದೊಡ್ಡ ವ್ಯಕ್ತಿ ಜೊತೆ ಇಷ್ಟು ಚೆನ್ನಾಗಿ ಕನೆಕ್ಟ್ ಆಗೋದು, ಅದು ನೀವು ಹೇಳ್ದಾಗೆ ಅದು ನಮ್ಮ ರಿಯಲ್ ಲೈಫಲ್ಲೂ ನಾವು ಬೇಗ ಚಿಕ್ಕ ಮಕ್ಕಳಿಗೆ ಕನೆಕ್ಟ್ ಆಗೋದಂತೂ ನಿಜ. ಹಾಗಾಗಿ ಅದು ತುಂಬಾ ಬೇಗ ಇಷ್ಟ ಆಗುತ್ತೆ ಜನಗಳಿಗೆ. ಅದಾದ ನಂತರ ಸಿನಿಮಾದಲ್ಲಿ ನೋಡಿದ್ರೆ ದತ್ತಣ್ಣ ಅವರು ಇದ್ದಾರೆ, ಇದರಲ್ಲಿ ಬೆಳ್ವಾಡಿ ಸರ್ ಇದ್ದಾರೆ. ಈ ಕ್ಯಾರೆಕ್ಟರ್ಗಳಿಗೆ ಇವರನ್ನೇ ತಗೊಳ್ಬೇಕು ಅಂತ ಹೇಗ್ ನೀವು ಅನ್ಕೊಂಡ್ರಿ? ಐ ಥಿಂಕ್ ಇವಾಗ ನೋಡಿ, ದತ್ತಣ್ಣ ಅವರು ಸೀನಿಯರ್ ಆಕ್ಟರ್, ಒಂದು ನಮ್ಮ ಲೆಜೆಂಡ್ ಅಂತ ಹೇಳ್ಬೋದು. ಇಷ್ಟು ವರ್ಷ ಮಾಡಿದ್ದಾರೆ, ಮತ್ತೆ ಒಂದು 3 ನ್ಯಾಷನಲ್ ಅವಾರ್ಡ್ ಬಂದಿದೆ. ಆ ಪಾತ್ರಕ್ಕೆ ತೂಕವಾಗಿರೋಂಥ ಒಂದು ವ್ಯಕ್ತಿ ಬೇಕಾಗಿತ್ತು. ನನಗೆ ಸ್ಕ್ರಿಪ್ಟ್ ಬರೀಬೇಕಾದ್ರೆ ಅವ್ರು ಬಿಟ್ಟು ಬೇರೆ ಯಾರೋ ಇದನ್ನ ಬೆಟರ್ ಆಗಿ ಪ್ಲೇ ಮಾಡೋಕ್ಕೆ ಆಗೋದಿಲ್ಲ ಅಂತ ನನಗೆ ರೀಪ್ಲೇಸ್ಮೆಂಟ್ ನನಗೆ ಯಾರೂ ಕಾಣಿಸ್ಲಿಲ್ಲ ಅವಾಗ. ಆ್ಯಂಡ್ ಪ್ರಕಾಶ್ ಬೆಳ್ವಾಡಿ ಸರ್ ಹಾಗೆ ಒಂದು DC ರೋಲ್ ಮಾಡಿದ್ದಾರೆ. ಆ್ಯಂಡ್ ವೆರಿ ಆ್ಯಪ್ಟ್ ಅನ್ಸುತ್ತೆ. ಅವರು ಒಂದು ಕಡೆ ಆ ಒಂದು ಆ್ಯಂಗ್ರಿ ಮ್ಯಾನ್ ಥರನೂ ಒಂದು ಲುಕ್ ಇದೆ, ಜೊತೆಗೆ ಒಂದು ಕಾಮಿಕಲ್ ಟಚ್ ಅವರು ಇಸ್ ವೆರಿ ಗುಡ್ ಅಟ್ ಇಟ್. ಸೊ ಎಂಡ್ ಆಫ್ ದ ಡೇ ಎಲ್ಲರೂ ನಾನು ಫಸ್ಟ್ ಟೈಮ್ ಡೈರೆಕ್ಟರ್, ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಈ ಸಿನಿಮಾ ಮಾಡ್ಯಾರಂತಂದರೆ ಇಟ್ಸ್ ಆಲ್ ಓವರ್ ದಿ ಸ್ಕ್ರಿಪ್ಟ್ ತುಂಬಾ ಚೆನ್ನಾಗಿದೆ, ಅವ್ರಿಗೆಲ್ಲ ಇಷ್ಟ ಆಗಿ ಒಪ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಬೇರೆ ಎಕ್ಸಾಂಪಲ್ ಇಲ್ಲ. ಸ್ಕ್ರಿಪ್ಟ್ ಚೆನ್ನಾಗಿರೋದು, ಈ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಮಾಡಿದ್ದಾರೆ ಅಂತಂದರೆ ದೇರ್ ಇಸ್ ಸಮಥಿಂಗ್ ಇನ್ ದಿ ಸ್ಕ್ರಿಪ್ಟ್. ಇವಾಗ ಇದು ನಿಮ್ದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ನಾವುಗಳೇನೋ ಹೊಸದಾಗಿ ಮಾಡಿದಾಗ ಕಲ್ತ್ಕೊಂಡಿರೋದು ಜಾಸ್ತಿ ಇರುತ್ತೆ ಅಲ್ವಾ? ಏನೋ ಇದನ್ನ ನೆಕ್ಸ್ಟ್ ನಾನು ಇದನ್ನ ಮಾಡಬಾರ್ದು, ಇದನ್ನ ಮಾಡಬಹುದು ಅನ್ನೋದೊಂದಿರುತ್ತೆ. ಏನ್ ತುಂಬಾ ಇದರಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡಿದ್ರಿ, ಕೆಟ್ಟದಾಗಿನ ಅಥವಾ ತುಂಬಾ ಒಳ್ಳೇದಾಗಿನ, ನಿಮ್ಗೆ ಹೇಗೆ ಅನಿಸ್ತು? ಇದು ಇಟ್ಸ್ ಅ ವೆರಿ ಚಾಲೆಂಜಿಂಗ್ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್ ಒಂದು ಅಮೇರಿಕನ್ ಇಲ್ಲಿ ಕರೆದು ಮತ್ತು ಇಂಡಿಯನ್ ಜೊತೆ ಬ್ಲೆಂಡ್ ಮಾಡೋದಾಗಲಿ, ಮತ್ತು ನಾವು ಶೂಟ್ ಮಾಡೋ ಜಾಗಗಳು ತುಂಬ ವೆರಿ ಕಷ್ಟ ಮಾಡೋದು. US ಅಲ್ಲೂ ಅಷ್ಟೇ, ನಾವು ಎಲ್ಲೆಲ್ಲೂ ಮೂಲೆಗಳಲ್ಲಿ ಶೂಟ್ ಮಾಡಿದ್ವಿ, ತುಂಬ ರಿಮೋಟ್ ಪ್ಲೇಸಸ್ಗಳಲ್ಲಿ, ನೆಟ್ವರ್ಕು ಇರ್ತಿರಲಿಲ್ಲ ಅಂಥ ಜಾಗದಲ್ಲಿ ಶೂಟ್ ಮಾಡಿದೆ. ಆ ಟೀಮ್ನ ಅಂದರೆ US ಟೀಮ್ನ ಹಾಲಿವುಡ್ ಟೀಮ್ ಮಾಡೋದ್ರಲ್ಲಿ ಇಲ್ಲಿಂದ ನಾನು ಒಬ್ಬನೇ ಹೋಗಿದ್ದೆ, ಇಲ್ಲಿಂದ ನಮ್ಮ ಇಂಡಿಯನ್ ಟೀಮ್ ಹೋಗಿಲ್ಲ. ಅಲ್ಲೇ ಹೊಸ ಟೀಮಲ್ಲಿ ಅವರು ಹಾಲಿವುಡ್ ಮೇಕರ್ಸ್ಗಳು ಅಲ್ಲಿ ಸೇರ್ಕೊಂಡು ನಾವೆಲ್ಲ ಕ್ಯಾಮ್ರಾಮನ್ ಆಗಲಿ ಎಲ್ಲ ಆ ಟೆಕ್ನಿಷಿಯನ್ಸ್ಗಳು ಅಮೇರಿಕನ್ ಪೋರ್ಷನ್ನ ಶೂಟ್ ಮಾಡಿದ್ವಿ. ಸೊ ಸಾಕಷ್ಟು ಚಾಲೆಂಜಸ್ ಇತ್ತು. ಬೇರೆ ಬೇರೆ ಕಲ್ಚರಲ್ಲಿ ಬೇರೆ ಬೇರೆ ರೀತಿ ಕೆಲಸ ಮಾಡ್ತಾರೆ ಆ ಟೆಕ್ನಿಷಿಯನ್ಸ್ಗಳು, ನಮ್ಮಲ್ಲಿ ಬೇರೆ ಥರ ಇರುತ್ತೆ ಎನ್ವೈರ್ಮೆಂಟ್. ಸೊ ಇದೊಂದು ಐ ಥಿಂಕ್ ಒಂದು 3-4 ಫಿಲಮ್ ಎಕ್ಸ್ಪೀರಿಯನ್ಸ್ ಆಗೋಷ್ಟು ಈ ಫಿಲಮ್ ಕಲ್ಸ್ಕೊಟ್ಬಿಟ್ಟಿದೆ. ಆ್ಯಂಡ್ ಫಸ್ಟ್ ಟೈಮರ್ ಆಗಿ
ತುಂಬಾನೇ ಚಾಲೆಂಜ್ ಇರ್ತಿತ್ತು ಈ ಸಬ್ಜೆಕ್ಟ್ ಮಾಡೋದು. ಅದೇ ಇವಾಗ ನಮ್ಮ ಕನ್ನಡದಲ್ಲಿ ಟೆಕ್ನಿಷಿಯನ್ಸ್ ಅನ್ನ ತಗೊಂಡೋಗಿ ಅಲ್ಲಿ ಮಾಡುವಂತ ಸಿನಿಮಾಗಳನ್ನು ನೋಡಿದೀವಿ. ನೀವು ಅಲ್ಲಿ ಟೆಕ್ನಿಷಿಯನ್ಸ್ ಅನ್ನೇ ಯೂಸ್ ಮಾಡ್ಕೊಂಡು ನಿಮ್ಮ ಸಿನಿಮಾ ಶೂಟ್ ಮಾಡಿದಾಗ ಎಲ್ಲಿ ನಮ್ಮವರೇ ಬೆಸ್ಟ್ ಅಪ್ಪ ಅಂತ ಅನಿಸ್ತಾ, ಅಥವಾ ಪರವಾಗಿಲ್ಲ ನಾವ್ ಎಲ್ಲೋದ್ರೂ ಕೆಲಸ ಮಾಡಬಹುದು ಅಂತ ಅನಿಸ್ತಾ? ಇಲ್ಲ, ನಮ್ಮಲ್ಲೂ ಸಾಕಷ್ಟು ಟ್ಯಾಲೆಂಟ್ ಇದೆ. ನಮ್ಮಲ್ಲಿ ಏನು ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಇಂಡಿಯನ್ ಟೆಕ್ನಿಷಿಯನ್ಸ್ ತುಂಬಾನೇ ಸಾಕಷ್ಟು ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳನ್ನ ನೋಡ್ತೀವಿ. ಬಟ್ ಒಂದೇ ಡಿಫ್ರೆನ್ಸ್ ಏನು ಅಂತ, ನಮ್ಮಲ್ಲಿ ಬಜೆಟ್ ಅನ್ನೋದಲ್ಲ, ಅವರಷ್ಟು ಸಿಗಲ್ಲ, ನಾವು ಅಷ್ಟು ರಿಚಾಗಿ ತೋರ್ಸೋಕ್ಕಾಗಲ್ಲ. ನಮಗೆ ಇಂಡಿಯಾಗೆ ಬರೋದು ಏನಾಗುತ್ತೆ, ಬೆಸ್ಟ್ ಆಫ್ ಬೆಸ್ಟ್ ಅಮೇರಿಕನ್ ಫಿಲ್ಮ್ಸ್ ಮಾತ್ರ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ. ಅಲ್ಲೂ ಸಾಕಷ್ಟು ಮೀಡಿಯಾಕರ್ ಫಿಲ್ಮ್ಸ್ಗಳಿದೆ, ಅದು ನಮಗೆ ಗೊತ್ತಾಗಲ್ಲ. ಸೊ ಏನು ನಾವು ಬೆಸ್ಟ್ ಫಿಲ್ಮ್ಸ್ ನೋಡಿದಾಗ ನಮ್ಗೆ ಅನ್ಸುತ್ತೆ ಅಲ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗಳು ತುಂಬ ನಮ್ಗಿಂತ ಅಪ್ಡೇಟ್ ಆಗಿದ್ದಾರೆ, ಎಲ್ಲ ನಮ್ಗಿಂತ ಬೆಟರ್ ಅಂತ. ಬಟ್ ಆ್ಯಕ್ಚುಲಿ ನಮ್ಮಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಆಗಲಿ, ಒಳ್ಳೊಳ್ಳೆ ಏನೋ ನೀವೇ ನೋಡಿದ್ರೆ ಎಕ್ಸಾಂಪಲ್ ಎಂತೆಂಥ ಒಳ್ಳೊಳ್ಳೆ ಸಿನಿಮಾಗಳು ಬಂದಿದೆ ಇಂಡಿಯಾದಲ್ಲಿ. ಒಂದೇ ಡಿಫ್ರೆನ್ಸ್ ಏನಂದರೆ ನಾವು ಅಷ್ಟು ಬಜೆಟ್ ಇವರು 1,500 crores ಅಲ್ಲಿ ಮಾಡ್ತಾರೆ. ನಾವು ನಮ್ಮದು ಮಾರ್ಕೆಟ್ ಅಷ್ಟು ದೊಡ್ಡದಿಲ್ಲ ಆ ಸ್ಕೇಲಲ್ಲಿ ಮಾಡೋದಕ್ಕೆ. ಸ್ಕೇಲ್ ಇದ್ದಿದ್ರೆ ನಮ್ದು ಏನೋ ಹಾಲಿವುಡ್ಗೆ ಏನು ಕಮ್ಮಿ ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ ಆಗಲಿ. ಇವತ್ತಿಗೂ ಐ ಥಿಂಕ್ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇವತ್ತು ನೀವು ನೋಡ್ತೀರ ಎಲ್ಲ ನಮ್ಮ ಬೆಂಗಳೂರಲ್ಲಿ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಡಿಸ್ನಿ ಆಗಲಿ, ದೊಡ್ಡ ದೊಡ್ಡ ಸಿನಿಮಾಗಳು ಇಲ್ಲೇ ಬೆಂಗಳೂರಲ್ಲಾಗುತ್ತೆ ಪೋಸ್ಟ್ ಪ್ರೊಡಕ್ಷನ್ ವರ್ಕ್. ನೀವು ಟೈಟಲ್ಸಲ್ಲಿ ನೋಡಿದ್ರೆ ಬರ್ತಾ ಇರುತ್ತೆ, ಕಂಪ್ನೀಸ್ಗಳೆಲ್ಲ ಇಲ್ಲಿ ಮಾಡ್ತಾರೆ, ಇಂಡಿಯನ್ ಟೆಕ್ನಿಷಿಯನ್ಸ್ ವರ್ಕ್ ಮಾಡ್ತಿದ್ದಾರೆ. ಸೊ ಇಲ್ಲೇನು ಕಮ್ಮಿ ಇಲ್ಲ ನಮ್ಮ ಟೆಕ್ನಿಷಿಯನ್ಸ್ಗಳಿಗೆ, ನಮ್ಮ ಬಜೆಟ್ ಸಿಕ್ಕಿದ್ರೆ ನಾವು ಮಾಡ್ಬೋದು. ಇವಾಗ ಫಸ್ಟ್ ಸಿನಿಮಾ ಮಾಡುವಾಗ ಎಲ್ಲೋ ಫಸ್ಟ್ ಸಿನಿಮಾ ಮಾಡುವಾಗ ಪ್ರೊಡ್ಯೂಸರ್ಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಓಕೆ ಆಯ್ತು, ಎಲ್ಲೋ ಒಂದ್ ಕಡೆ ಸ್ವಲ್ಪನ ತುಂಬಾ ಇಲ್ಲ ಅಂದ್ರೆ ಸ್ವಲ್ಪನಾದ್ರು ಅಡ್ಜಸ್ಟ್ ಮಾಡ್ಕೊಂಡು ಸಿನಿಮಾ ಮಾಡ್ತಾ ಇರ್ತಾರೆ. ಫಸ್ಟ್ ಸಿನಿಮಾದಲ್ಲಿ ಡೈರೆಕ್ಟ್ರು ಫಸ್ಟ್ ನಿಮ್ಮ ಫಸ್ಟ್ ಸಿನಿಮಾನೇ ದೊಡ್ಡ ಕನಸಾಗಿ ದೊಡ್ಡ ಪ್ರೊಡಕ್ಷನ್ ಅಂದ್ರೆ ದೊಡ್ಡ ಬಜೆಟ್ ಅಲ್ಲಿ ಮಾಡಿದ್ರಿ. ಎಷ್ಟಾಯ್ತು ಸರ್ ನೀವು ಅನ್ಕೊಂಡಿದ್ದು ಏನ್ ಬಜೆಟ್ ಅಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ? ಫೈನಲ್ ಮುಗ್ದಾಗ ಏನ್ ಬಜೆಟ್ ಆಗಿತ್ತು? ನನಗೆ ಬಜೆಟ್ ಅಂದ್ಬಿಟ್ರೆ ಏನಾಗುತ್ತೆ, ಜನ ಸಿನಿಮಾ ನೋಡಿದ್ದವರು ಇಷ್ಟೊಂದು ಅನ್ಸ್ಬೋದು, ಇಲ್ಲ ಅಂತಂದ್ರೆ ಇಷ್ಟೇನಾ ಅನ್ಸ್ಬೋದು. ಈ ಟ್ರೈಲರ್ ನೋಡಿದಾಗ ಇಷ್ಟೊಂದೇ ಮಾಡ್ಬಿಟ್ರ ಅಂದ್ರೆ ಕ್ವಾಲಿಟಿ ಲೋ ಅನ್ಬೋದು. ನಾನು ಇವಾಗಲೇ ಹೇಳಲ್ಲ, ಅದನ್ನ ಆಮೇಲೆ ಹೇಳ್ತೀನಿ. ಬಟ್ ಒಂದಂತೂ ಏನು ಹೇಳ್ತೀನಿ, ಬಿಸ್ನೆಸ್ ವೈಸ್ ನಾವು ರಿಲೀಸ್ಗಿಂತ ಮುಂಚೆನೇ ಸೇಫ್ ಆಗೋಗಿದ್ವಿ. ಸೊ ನಾವು ಏನು ಇನ್ವೆಸ್ಟ್ ಮಾಡಿದ್ವಿ ನಾವು ಆಗಲೇ ರಿಟರ್ನ್ಸ್ ತೊಗೊಂಡ್ಬಿಟ್ಟಿದ್ವಿ. ಯಾಕೆಂತಂದರೆ ನಾವು ಈ ಫಿಲಮ್ ಮಾಡೋಕ್ಕಿಂತ ಮುಂಚೆ ನಾವು ಮಧ್ಯಪ್ರದೇಶ್ ಗೌರ್ಮೆಂಟ್ ಜೊತೆ ಟೈಪ್ ಮಾಡ್ಕೊಂಡಿದ್ವಿ. ಬಿಕಾಸ್ ಅಲ್ಲಿನ ಟೂರಿಸಮ್ನ ನಾವು ಕವರ್ ಮಾಡ್ತಿದ್ದಾರೆ. ಸೊ ಅಲ್ಲಿಂದ 25% ಪ್ಲಸ್ ಅನ್ನೋದು ಅಡಿಷ್ನಲ್ 15% ಏನೋ ಕ್ಯಾಟಗರೀಸ್ ಬರುತ್ತೆ. ಸೊ ನಮ್ಗೆ ಆಲ್ಮೋಸ್ಟ್ ಒಂದು 40 to 50% ನಮ್ಮ ರೆವಿನ್ಯೂ ಅಲ್ಲಿಂದ ಬಂದ್ಬಿಡುತ್ತೆ. ಅದಾದಮೇಲೆ ಚೈನೀಸ್ ರೈಟ್ಸ್ ರೀಸೆಂಟಾಗಿ ಸೇಲ್ ಆಯಿತು, ಅಲ್ಲಿಂದ ಒಂದು ನಮ್ಗೆ 40% ಬಂತು ಕಾಸ್ಟ್. ಆಮೇಲೆ ಇದಾದಮೇಲೆ ನಮಗೆ ಇದು ಬಿಗ್ಗೆಸ್ಟ್ ಪೊಟೆನ್ಷಿಯಲ್ ಏನಂದರೆ ನಾವು ಇದನ್ನು ಸ್ಕೂಲ್ ಶೋಸ್ ಆಗಿ ತೊಗೊಂಡು ಹೋಗ್ಬೋದು. ಸಬ್ಜೆಕ್ಟ್ ಆ ಥರ ಇದೆ. ಸೊ ನಮಗೆ ಕರ್ನಾಟಕ ಒಂದೆಲ್ಲ ಇಡೀ ಇಂಡಿಯಾದಲ್ಲಿ ತೋರಿಸ್ಬೋದು ಈ ಫಿಲಮ್ನ. ಎಲ್ಲ ಸ್ಕೂಲ್ಸ್ಗಳು ನಮಗೆ ಆಗಲೇ ಸ್ಟೇಟಲ್ಲಿ ನಮಗೆ ಈ ಪರ್ಮಿಷನ್ ಅಪ್ಲೈ ಮಾಡಿದ್ವಿ, ಸಿಗತ್ತದು. ಸೊ ಆ್ಯಸ್ ಎ ಬಿಸ್ನೆಸ್ ನಮ್ಮ ಪ್ರಾಫಿಟಲ್ಲೇ ಇದ್ದೀವಿ. ನಮಗೇನು ಅಂತಂದರೆ ಅದಾದಮೇಲೆ ನಮಗೆ ಥಿಯೇಟರ್ ಕಲೆಕ್ಷನ್ಸು ಮತ್ತು OTT ಇದೆಯಲ್ಲ, ಇದೆಲ್ಲ ಅಡಿಷ್ನಲ್ ನಮಗೆ. ಸೊ ದಿಸ್ ಇಸ್ ವೆರಿ ರೇರ್ ಐ ಥಿಂಕ್ ಫಿಲಮ್ ಇಂಡಸ್ಟ್ರಿಯಲ್ಲಿ ರಿಲೀಸ್ಗಿಂತ ಮುಂಚೆ ಸೇಫ್ ಆಗುತ್ತೆ ಇವತ್ತಿನ ಕಾಲದಲ್ಲಿ. ಬಿಕಾಸ್ 99% ಸಿನಿಮಾಗಳು ಫೇಲ್ ಆಗ್ತಿದೆ ಇವತ್ತಿಗೆ. ಬಿಸ್ನೆಸ್ ಮಾಡ್ಯೂಲ್ ಆ ಥರ ಇದೆ. ಅಂದರೆ ನಾವು ಅಂದರೆ ಪ್ರಾಜೆಕ್ಟ್ ಮಾಡೋಕ್ಕಿಂತ ಮುಂಚೆನೇ ನಮ್ಗೆ ಗೊತ್ತಿತ್ತು ರಿಸ್ಕ್ ಇದೆ ಅಂತ. ಬಟ್ ನಾವು ಹೇಗೆ ಅದನ್ನು ಮಾಡ್ಯೂಲ್ನ ಕ್ರಿಯೇಟ್ ಮಾಡಿದ್ವಿ ಅಂತಂದರೆ ಈ ಸಬ್ಜೆಕ್ಟ್ಗಳು ವರ್ಕ್ ಆಗಬೇಕು, ಅದಕ್ಕೆ ಏನೇನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಆ್ಯಂಡ್ ಈ ಥರದ್ದು ಸಾಕಷ್ಟು ಲೈನ್ಡ್ ಅಪ್ ಆಗಿದೆ. ಸೊ ಇನ್ನೂ ಹೋಗ್ತಾ ಐ ಥಿಂಕ್ ನೆಕ್ಸ್ಟ್ 1-2 ಇಯರ್ಸಲ್ಲಿ ಇನ್ನೂ ಬೇರೆ ಬೇರೆ ಎಕ್ಸ್ಪೆರಿಮೆಂಟಲ್ ಸಬ್ಜೆಕ್ಟ್ಸ್ ಸ್ಟೋರೀಸ್ಗಳನ್ನ ನಾವು ಪ್ರೆಸೆಂಟ್ ಮಾಡಬೇಕು. ಬಿಕಾಸ್ ಏನಾಗೋಗಿದೆ, ಈ ಥರ ಸಬ್ಜೆಕ್ಟ್ಗಳು ಎದುರ್ತಾರೆ ಪ್ರೊಡ್ಯೂಸರ್ ಆಗಲಿ ಡೈರೆಕ್ಟರ್ಗಳಾಗಲಿ. ಎಲ್ಲಿಂದ ರೆವಿನ್ಯೂ ತೊಗೊಳ್ಳೋದು, ಇದನ್ನು ಬಿಸ್ನೆಸ್ ಮಾಡ್ಬೋದಾ, TV ರೈಟ್ಸ್ ಸೇಲ್ ಆಗುತ್ತಾ? ಬಿಕಾಸ್ ಇವತ್ತಿಗೆಲ್ಲರೂ ಕೇಳ್ತಾರೆ, ಒಂದು ಮಾಡ್ಯೂಲ್ ಆಗೋಗಿದೆ, ಒಂದು 5 ಫೈಟ್ ಇರಬೇಕು, ಒಂದು 2 ಸಾಂಗ್, ಒಂದು ಐಟಮ್ ಸಾಂಗ್ ಇರಬೇಕು. ಬಿಕಾಸ್ ಅದನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ UP ಬಿಹಾರ್ಗಳಲ್ಲಿ ತುಂಬ ಸೇಲ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಇನ್ಫ್ಯೂಸ್ ಮಾಡ್ತಾರೆ. ಬಿಕಾಸ್ ಬಿಸ್ನೆಸ್ ವೈಸ್ ಅದು ನಮ್ಮ ಆಡಿಯನ್ಸ್ಗೆ ಅದು ಕೇಟರ್ ಆಗ್ತಾಯಿಲ್ಲ, ಅಂದರೆ ಕನೆಕ್ಟ್ ಆಗ್ತಾಯಿಲ್ಲ. ಅದು ತುಂಬಾ ಎಲ್ಲ ಸಿನಿಮಾಗಳು ಅದೇ ಥರ ಆಗೋದ್ರೆ ಜನಗಳಿಗೆ ಆಗಲೇ ಅದು ಬೋರ್ ಆಗೂ ಇದೆ. ಬೇರೆ ಏನಾದ್ರು ಬೇಕು ಇವಾಗ ಜನಗಳಿಗೆ. ಸೊ ನಾವು ಆ ಒಂದು ಜನಗಳಿಗೋಸ್ಕರ ಅಂತಲೇ ಇದು ಏನೋ ಒಂದು ಡಿಫ್ರೆಂಟ್ ಸಬ್ಜೆಕ್ಟ್ ಕೊಡಬೇಕು ಅಂತ ಮಾಡಿದ್ದೀವಿ. ಬಟ್ ಇನ್ ಟರ್ಮ್ಸ್ ಆಫ್ ಬಿಸ್ನೆಸ್ಸು ನಾವು ತುಂಬಾ ಸೇಫ್ ಆಗಿ ಹೇಗೆ ಅದನ್ನು ತುಂಬ ರಿಸ್ಕ್ ತೊಗೊಂಡಾಗೆ ನಾವು ನಮ್ದಾಗಲೇ ರಿಲೀಸ್ಗಿಂತ ಮುಂಚೆನೇ ನಾವು ವಿ ಆರ್ ಸೇಫ್. ಸೊ ಇದೇನು ನಮ್ಗೇನು ಬರ್ತಿದ್ದಲ್ಲ ಪ್ರಾಫಿಟ್ಸ್, ನನಗೆ ದುಡ್ಡು ಏನೋ ಸೇಫ್ ಆಗೋದು. ನನಗೆ ಈ ಸಿನಿಮಾ ಈ ಕಾಂಟೆಂಟ್ ಜನಕ್ಕೆ ರೀಚ್ ಆಗಬೇಕು, ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ದುಡ್ಡಿಗಿಂತ. ಇವಾಗ ನನಗೆ ಈ ಥರದ ಒಂದು ಸಿನಿಮಾ ಗೆದ್ದರೆ ಸಾಕಷ್ಟು ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ಮುಂದೆ ಬರ್ತಾರೆ. ಈ ಥರ ಸಬ್ಜೆಕ್ಟ್ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿದೆ. ಆ್ಯಂಡ್ ನೀವೇ ನೋಡ್ತಾ ಇದ್ದೀರಾ ಹೇಗೆ ನಮ್ಮ ಇಂಡಸ್ಟ್ರೀಲಿ
ಏನೋ ಮಾತುಕತೆ ನಡೀತಿದೆ ಅಂತಂದರೆ OTTಗೆ ಸೇಲ್ ಆಗ್ತಾ ಇಲ್ಲ, ಕನ್ನಡ ಸಿನಿಮಾಗಳನ್ನ ತೊಗೊತಾ ಇಲ್ಲ. ಈ ಒಂದು ಮೂಮೆಂಟಲ್ಲಿ ಐ ಥಿಂಕ್ ಆ ಟ್ರಾನ್ಸ್ಫಾರ್ಮೇಷನ್ ಬೇಕಾಗಿದೆ, ಆ ಚೇಂಜ್. ಎಲ್ಲ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಎಲ್ಲ ಯುನೈಟ್ ಆಗಿ ನಿಂತ್ಕೊಂಡು ಬೇರೆ ಬೇರೆ ಕಾಂಟೆಂಟ್ಗಳನ್ನ ತರಬೇಕು, ಇಂಟ್ರೆಸ್ಟಿಂಗ್ ಆಗಿ ಆಡಿಯನ್ಸ್ನ ಇಂಟ್ರೆಸ್ಟ್ನ ನಾವು ಏನೋ ಮತ್ತೆ ಕನ್ನಡ ಸಿನಿಮಾಗಳನ್ನ ನೋಡೋ ಥರ ಮಾಡಿದ್ರೆ ನಮಗೆ ತಿರ್ಗಾ ನಮ್ಮ ಮಾರ್ಕೆಟ್ ಏನಿದೆ OTT ಆಗಲಿ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನಮಗೆ ಐ ಥಿಂಕ್ ಇಟ್ ಕ್ಯಾನ್ ಬಿ ಯೂಸ್ಫುಲ್. ನಮಗೆ ತುಂಬಾ ಕಷ್ಟ. ಈಗ OTTಗೆ ಹೋದರೆ ಫಸ್ಟ್ ಹೇಳ್ತಾರೆ ನೀವು ಕನ್ನಡ ಸಿನಿಮಾ ಮಾಡಿದ್ರೆ ಇದೇ ಹಿಂದಿಲಿ ಮಾಡಿದರೆ ನಮಗೆ ಏನೋ ರೈಟ್ಸ್ ಕೊಟ್ಬಿಡ್ತಿದ್ವಿ, ಕನ್ನಡ ಸಿನಿಮಾ ಅಂತಂದರೆ ನೀವು ರಿಲೀಸ್ ಮಾಡ್ಕೊಂಬನ್ನಿ, ಆಮೇಲೆ ಅದನ್ನು ವ್ಯೂಸ್ ಮೇಲೆ ನಿಮ್ಗೆ ಕೊಡ್ತೀವಿ, ಈ ಥರ ಎಲ್ಲ ಇದೆ. ಬಟ್ ಆದರೂ ನಮ್ಮ ಕನ್ನಡದ ಕತೆ ಕನ್ನಡದಲ್ಲೇ ಮಾಡಬೇಕು ಅನ್ನೋ ಒಂದು ರಿಸ್ಕ್ ತೊಗೊಂಡು ಮಾಡಿದ್ದೀವಿ. ಬೇರೆ ಭಾಷೆಯಲ್ಲಿ ಮಾಡಿದಾಗ ಬೇಗ ಸಿಗುವಂತ ಅವಕಾಶ OTTನಲ್ಲಿ, ಕನ್ನಡದಲ್ಲಿ ಮಾಡಿದಾಗ ಯಾಕೆ ಸರ್ ಅಷ್ಟು ಸಿಗ್ತಾ ಇಲ್ಲ? ಏನ್ ರೀಸನ್, ಏನು ಎಕ್ಸಾಕ್ಟ್? ಫ್ಯಾಕ್ಟ್ ಅಂದರೆ ಪಾಸ್ಟ್ ರೆಕಾರ್ಡ್ಸ್. ಯಾರ್ಯಾರು ನಮ್ಮ ಹಿಂದೆಗಡೆ ಸಿನಿಮಾಗಳು ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಫ್ಲಾಪ್ಗಳಾಗಿದೆ. ಅಂದರೆ OTT ಅವ್ರು ತುಂಬಾ ದುಡ್ಡು ಹಾಕಿದ್ದಾರೆ, ಇನ್ವೆಸ್ಟ್ ಮಾಡಿದ್ದಾರೆ ಕನ್ನಡ ಸಿನಿಮಾಗಳನ್ನ, ದೊಡ್ಡ ದೊಡ್ಡ ಬಜೆಟ್ ಫಿಲಮ್ಸ್ ಮೇಲೆ. ಅವೆಲ್ಲವೂ ಫೇಲ್ ಆಗಿದೆ. ದಿಸ್ ಇಸ್ ದ ಫ್ಯಾಕ್ಟ್, ಇದರಲ್ಲಿ ಏನು ಮುಚ್ಚುಮರೇನಿಲ್ಲ. ಅವೆಲ್ಲ ಅಷ್ಟು ಫೇಲ್ ಆಗಿದ್ದಕ್ಕೆ ಅವರು ಕನ್ನಡ ಕಾಂಟೆಂಟ್ಗಳಿಗೆ ಇಂಟ್ರೆಸ್ಟ್ ಇಲ್ಲ. ಆಮೇಲೆ ಆ ಕಾಂಟೆಂಟ್ಗಳು ಇವ್ರು ಮಾಡಿದ್ದವ್ರು ಯಾರು ಬೈ ಮಾಡಿ ತೊಗೊಂಡ್ರಲ್ಲ ಅದಕ್ಕೆ ವ್ಯೂವರ್ಸ್ಗಳಿಲ್ಲ. ನಮ್ಮ ಕನ್ನಡದವರೇ ನೋಡಿಲ್ಲ ಆ ಸಿನಿಮಾಗಳನ್ನ, ಬೇರೆ ರಾಜ್ಯದವರು ನೋಡಿಲ್ಲ, ಅದು ಯಾರಿಗೂ ಇಂಟ್ರೆಸ್ಟ್ ತೊಗೊಂಡಿಲ್ಲ. ಸೊ ಹಂಗಾಗಿ ಅವ್ರಿಗೇನು ಅನಿಸಿದೆ ಅಂದರೆ ಕನ್ನಡ ಕಾಂಟೆಂಟ್ನ ಇಟ್ ಇಸ್ ನಾಟ್ ಸೆಲೆಬಲ್, ಯಾರು ನೋಡ್ತಾ ಇಲ್ಲ ಅನ್ನೋದು ಬಂದ್ಬಿಟ್ಟಿದೆ ಮೈಂಡ್ಸೆಟ್. ಸೊ ಅದಕ್ಕೆ ಅದರಿಂದ ಎಲ್ಲರಿಗೂ ಎಫೆಕ್ಟ್ ಆಗ್ತಾ ಇದೆ. ಸೊ ಸಾಕಷ್ಟು ಈಗ ಫಿಲಮ್ ಮೇಕರ್ಸ್ಗಳು ನಮಗೆ ಜನಕ್ಕೋಸ್ಕರ ಏನು ಬೇಕು ಅನ್ನೋದನ್ನು ಮಾಡಬೇಕು ಹೊರತು ಅದು ಯಾವುದೋ ರೈಟ್ಸ್ಗೋಸ್ಕರ ಇದನ್ನೆಲ್ಲ ಸುಮ್ಮನೆ ಮಸಾಲಗಳನ್ನ ಆ್ಯಡ್ ಮಾಡಿ ಬೇಡದಿರೋದು ಇವತ್ತಿನ 2024 ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಅದನ್ನು ಯಾವಾಗಲೂ ಒಂದು ಕತೆಗೆ ಬೇಕು ಅಂದಾಗ ಮಾಡಬೇಕೇ ಹೊರತು ಎಲ್ಲದರಲ್ಲೂ ಅದೇ ಫಾರ್ಮ್ಯಾಟ್ಗಳಾಗೋದ್ರೆ ಇಷ್ಟು ಕಾಮಿಡಿ ಇರಬೇಕು, ಇಷ್ಟು ಇದಿರಬೇಕು, ಅದಿರ್ಬೇಕಂತಂದರೆ ಅದು ಇದೇ ಥರ ಆಗುತ್ತೆ ನಮ್ಮ ಇಂಡಸ್ಟ್ರಿಗೆ. ಹೌದು. ಇವಾಗ ಸಿನಿಮಾನ OTTಗೆ ಈ ಸಿನಿಮಾ ಸೇಲ್ ಆಗ್ತಾ ಇದೆಯಾ ಅಥವಾ ನೆಕ್ಸ್ಟ್ ಏನು ಮಾರ್ಕೆಟಿಂಗ್? OTT ಅವ್ರು ಕೇಳಿದ್ದಾರೆ ಕೊಡಬೇಕು ಅಂತ. ನಾನು ಆ್ಯಕ್ಚುಲಿ ಹೋಲ್ಡಲ್ಲಿ ಇಟ್ಟಿದ್ದೀನಿ, ಯಾಕೆಂದರೆ ಈಗ ಟೇಕ್ ಆಫ್ ಆಗ್ತಾ ಇದೆ. ಐ ಥಿಂಕ್ ಒಂದು ಟ್ರಾನ್ಸಿಷನ್ ಫೇಸ್ ಇದು ಒಂಥರ ನಮಗೂ ಟ್ರಿಕ್ಕಿ ಆಗಿದೆ. ಈಗ OTT ಕೊಟ್ಬಿಡೋದಾ, ಬಿಕಾಸ್ ಇದೆಲ್ಲ ಸ್ಲೋ ಸ್ಟಾರ್ಟ್. ಈಗ ನಾನು ಕೊಟ್ಟರೆ ಇನ್ನೊಂದು 20-25 ಡೇಸ್ಗೆ OTT ಬಂದ್ಬಿಡುತ್ತೆ. ಶುಡ್ ಐ ವೇಟ್ ಫಾರ್ ಅನದರ್ ವೀಕ್, 10 ಡೇಸ್ ಇಲ್ಲ 15 ಡೇಸ್ ರೆಸ್ಪಾನ್ಸ್ ನೋಡ್ಕೊಂಡು ಕೊಡೋಣ? ಇದು ತುಂಬ ಟ್ರಿಕ್ಕಿ ಆಗಿದೆ. ನಮ್ಮ ಟೀಮ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ನನಗೇನು ಅನ್ಸಿದ್ರೆ ಈಗ ಟೇಕ್ ಆಫ್ ಆಗ್ತಿದೆ, ರಿವ್ಯೂಸ್ ಚೆನ್ನಾಗಿ ಬಂದಿದೆ, ಎಲ್ಲರೂ ಮಾತಾಡ್ತಿದ್ದಾರೆ, ಜನ ಥಿಯೇಟ್ರಿಗೆ ಬರ್ತಿದ್ದಾರೆ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು, ರೀಚ್ ಆಗಬೇಕು. ಸೊ ಅದಕ್ಕೆ ಹಾಗಾಗಿ ಮಾರ್ಕೆಟಿಂಗ್ನ ಈಗ ಪುಷ್ ಮಾಡ್ತಾ ಇದ್ದೀವಿ. ಜನಕ್ಕೆ ಬಂತು ಅಂತಂದರೆ ಐ ಥಿಂಕ್ OTT ಸ್ವಲ್ಪ ಪುಷ್ ಮಾಡ್ತೀವಿ ಥಿಯೇಟ್ರಲ್ಲಿ. ಬಿಕಾಸ್ ಆ್ಯಸ್ ಎ ಫಿಲ್ಮ್ ಮೇಕರ್ ನಿಮಗೆ ಬಿಗ್ಗೆಸ್ಟ್ ರೆವಿನ್ಯೂ ಬರೋದು ಥಿಯೇಟ್ರಿಂದ. OTTಲಿ ಬರುತ್ತೆ ನಿಮಗೆ ಒಂದು ಸೇಫ್ ಆಗೋಷ್ಟು ಬರುತ್ತೆ, ಬಟ್ ನೀವು ಆ್ಯಕ್ಚುಲಾಗಿ ನೀವು ಒಂದು ರೆವಿನ್ಯೂ ಗಳಿಸ್ಬೇಕಂದ್ರೆ ಆ್ಯಸ್ ಎ ಫಿಲ್ಮ್ ಮೇಕರ್, ಪ್ರೊಡ್ಯೂಸರ್, ಥಿಯೇಟ್ರ್ ಇವತ್ತಿಗೂ ಥಿಯೇಟ್ರಲ್ಲೇ ದುಡ್ಡು ಮಾಡಬೇಕು. OTTಲಿ ನೀವು ಅಷ್ಟು ದುಡ್ಡು ಮಾಡೋಕ್ಕಾಗೋದಿಲ್ಲ. ಅದೇ ಇವಾಗ PVR ಅವರು ಮುಂದೆ ಬಂದು ಪ್ರಮೋಷನ್ ಮಾಡೋದು ತುಂಬಾ ಕಡಿಮೆ ಸಿನಿಮಾನ, ಹಾಗಾಗಿ ನಿಮ್ಮ ಸಿನಿಮಾಗೆ ಅವರು ತುಂಬಾ ಇಂಟ್ರೆಸ್ಟ್ ತೋರಿಸ್ಬಿಟ್ಟು ಅವ್ರಗಳೇ ಮುಂದೆ ಬಂದಿದ್ದಾರೆ. ಹೇಗೆ ಅನ್ನಿಸ್ತು? ಇದೊಂದು ಚಿಕ್ಕ ಕತೆ. ಇದು ಏನಾಯ್ತು ಅಂತಂದ್ರೆ ನನಗೂ ಗೊತ್ತಿರಲಿಲ್ಲ PVR ಈ ಥರ ಟೈಅಪ್ ಆಗ್ತಾರೆ ಅನ್ನೋದು. ರಿಲೀಸ್ಗೆ ಯೋಚನೆ ಮಾಡ್ತಾ ಇದ್ವಿ. ಈ ಸಿನಿಮಾಗಳು OTTಲೇ ಅಂದರೆ ನನಗೆ ಮಲ್ಟಿಪ್ಲೆಕ್ಸಲ್ಲಿ ಇಲ್ಲ OTTಲಿ ಓಡುತ್ತೆ, ಸಿಂಗಲ್ ಸ್ಕ್ರೀನ್ ಸಿನಿಮಾ ಅಲ್ಲ ಅಂತ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಸೊ ಏನು ಡೈರೆಕ್ಟಾಗಿ PVR ಹೆಡ್ ನಂಬರ್ ಸಿಕ್ತು, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಟ್ರೈಲರ್ನ ಕಳಿಸ್ಬಿಟ್ಟು ಅವರು ನೋಡಿರಲಿಲ್ಲ. ಒಂದು 2 ದಿನ ಬಿಟ್ಟು ಫೋನ್ ಮಾಡಿದ್ರು, ಸರ್ ಹಿಂಗೆ ಟ್ರೈಲರ್ ಕಳಿಸಿங்க ಅಂತ. ಟ್ರೈಲರ್ ನೋಡಿದವರು ಅವರು ಬಾಂಬೆಲಿದ್ರು, ಅವರು ಹೇಳಿದ್ರು ಅವಿನಾಶ್ ನಾನು ಬ್ಯಾಂಗ್ಳೂರ್ ಬರ್ತಾಯಿದ್ದೆ ನೆಕ್ಸ್ಟ್ ವೀಕು, ಸಿಗೋಣ ಅಂತಂದರು. ನನಗೇನಿತ್ತು ಅಂದರೆ ಅವ್ರು ಬಂದಾಗ ಫಿಲಮ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಎಷ್ಟು ಶೋ ಬೇಕು ಅದು ಇದು ರಿಲೀಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಅಂದ್ಕೊಂಡಿದ್ದೆ. ಹೋದಾಗ ಮೀಟ್ ಮಾಡಿದಾಗ ನಾನು ಈ ಫಿಲಮ್ ನೋಡಬೇಕು, ಏನೋ ಡಿಫ್ರೆಂಟ್ ಆಗಿದೆ ಟ್ರೈಲರ್ ಅದು. ಆಯಿತು ಸರ್ ಅಂತ ಸ್ಕ್ರೀನಿಂಗ್ ಮಾಡಿದ್ವಿ. ಸ್ಕ್ರೀನಿಂಗ್ ಮಾಡಿ ನೋಡ್ಬಿಟ್ಟು ಅವ್ರು ಹೇಳಿದ್ರು ಇದನ್ನು ಆಲ್ ಇಂಡಿಯಾ ರಿಲೀಸ್ ಮಾಡೋಣ, ನಾವು ವಿ ವಾಂಟ್ ಟು ಟೈ ಅಪ್ ವಿತ್ ದಿಸ್ ಫಿಲಮ್ ಅಂತ. ಸೊ ನನಗೂ ಆ ಸ್ಕೇಲ್ ಏನು ಟೈ ಅಪ್ ಅಂದ್ರೆ ನಾನು ತುಂಬ ವೆರಿ ನಾರ್ಮಲ್ ಅಂದ್ಕೊಂಡಿದ್ದು. ಬಟ್ ಆಮೇಲೆ ನಾನು ಇಲ್ಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಡಿಸ್ಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಕನ್ನಡ ಫಿಲ್ಮ್ ವೇರ್ PVR ಐನಾಕ್ಸ್ ಒಂದು ಪ್ರೆಸೆಂಟ್ಸ್ ಅಂದರೆ ನಮಗೆ ಮಲ್ಟಿಪ್ಲೆಕ್ಸ್ ಪಾರ್ಟ್ನರ್ಸ್ ಆಗಿರೋದು ಫಾರ್ ದ ಫಸ್ಟ್ ಟೈಮ್. ಅಂದರೆ ಅವ್ರು ಬ್ಯಾಕ್ ಮಾಡಿದ್ದಾರೆ ಅಂತಂದರೆ ನಿಮ್ಗೆ ಗೊತ್ತಾಗುತ್ತೆ ಕ್ವಾಲಿಟಿ ಆಫ್ ಫಿಲ್ಮ್ ಏನಿದೆ ಅನ್ನೋದು. ಸುಮ್ಮನೆ ಯಾವ ಕಂಪ್ನಿನೂ ಬ್ಯಾಕ್ ಮಾಡಿಲ್ಲ. ಆ್ಯಂಡ್ ಐ ಟೋಲ್ಡ್ ಹಿಮ್, ಸರ್ ನೀವು ಫಸ್ಟ್ ಟೈಮರ್ಸ್ಗೆ ನೀವು ಎನ್ಕರೇಜ್ ಮಾಡಿದ್ರು, ಹೇಳಿದ್ರು ನೀವು ಫಸ್ಟ್ ಟೈಮರು, ನೀವು ಯಾವ ಡೈರೆಕ್ಟ್ ಅಂತಲ್ಲ, ಕತೆ ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ, ಹಾಗಾಗಿ ನಾವು ಟೈಪ್ ಆಗಿರೋದು. ನಿಮ್ಮ ಪಾಸ್ಟ್ ರೆಕಾರ್ಡ್ಸ್ ಅನ್ನಲ್ಲ, ಈ ಪ್ರಾಡಕ್ಟ್ ಚೆನ್ನಾಗಿದೆ ಆ್ಯಂಡ್ ವಿ ವಾಂಟ್ ಲೈಕ್ ಪುಷ್ ದಿಸ್ ಪ್ರಾಡಕ್ಟ್ ಅಂತ. ಸೊ ದೇವರ್ ಲೈಕ್ ಏನೋ ಕಾಂಟೆಂಟ್ಗೆ ಪುಷ್ ಮಾಡ್ತಿದ್ರು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಜನಗಳಿಗೆ ಈ ಥರ ಸಿನಿಮಾಗಳನ್ನ ಗೆಲ್ಲಿಸ್ಬೇಕು.
ಮುಂದೆ ಬರಬೇಕು, ಜನಕ್ಕೆ ಗೊತ್ತಾಗಬೇಕು. ಆಮೇಲೆ ಐ ಥಿಂಕ್ ಏನೋ ಬೇರೆ 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 ಫಿಲ್ಮ್ ಮೇಕರ್ಸ್ ಮುಂದೆ ಬರ್ತಾ ಇದ್ದಾರೆ ಸಿನಿಮಾಗಳು ಮಾಡೋಕ್ಕೆ. ನೀವು ಅನ್ಕೊಂಡಾಗೆ ಇದು ಸ್ಲೋ ಆಗಿ ಪಿಕಪ್ ತಗೊಳುತ್ತೆ ಅಂತ ನೀವು ಮೊದಲೇ ಪ್ರಿಪೇರ್ ಆಗಿದ್ರಿ. ಸೊ ಅದರಿಂದ ಸ್ವಲ್ಪ ಮುಂದೆ ಬಂದು ಜನಗಳಿಗೆ ಬೇರೆ ಅವ್ರಿಗೆ ಬೇಕಾದ ಥರದೊಂದು ಒಳ್ಳೆ ಪ್ರಮೋಷನ್ ಕೊಟ್ಟಿದ್ರೆ ಅಟ್ಲೀಸ್ಟ್ ಇವಾಗಿನ ಆಲ್ರೆಡಿ ತುಂಬಾ ಚೆನ್ನಾಗಿ ರೀಚ್ ಆಗಿರಬಹುದಿತ್ತು ಏನೋ ಅಂತ. ಸೊ ನೀವು ಯಾಕೆ ಟ್ರೈ ಮಾಡಲಿಲ್ಲ? ಇದಕ್ಕೆ ಏನಿತ್ತು ಅಂದ್ರೆ ನನಗೆ ಮೈಂಡ್ ಸೆಟ್ ನಮ್ಗಾಗಲೇ ಫೈನಾನ್ಷಿಯಲಿ ಸೇಫ್ ಆಗೋಗಿದ್ವಿ. ಆ್ಯಂಡ್ ಈ ಥರ ಕಾನ್ಸೆಪ್ಟ್ಗಳು ನನಗೂ ಈ ಥರದ್ದು OTTಲಿ ಓಡ್ಬಿಡುತ್ತೆ. ಥಿಯೇಟ್ರಲ್ಲಿ ಜನ ಈ ಥರ ಕಾನ್ಸೆಪ್ಟ್ನ ತೊಗೊತಾರೆ ಇಲ್ವೋ ಅಂತ ಡೌಟ್ ಇತ್ತು. ಬಟ್ ಟು ಬಿ ವೆರಿ ಆನೆಸ್ಟ್, ಪ್ರೀಮಿಯರ್ ಶೋ ಅಲ್ಲಿ ನನಗೆ ಜನದ ರೆಸ್ಪಾನ್ಸ್ ನೋಡಿ ಆಗಲಿ ದೊಡ್ಡ ದೊಡ್ಡ ಮೀಡಿಯಾ ಹೆಡ್ಗಳು, ರಿಪೋರ್ಟರ್ಸ್ಗಳು ನಂಗೆ ಪರ್ಸ್ನಲಾಗಿ ವಾಯ್ಸ್ ಮೆಸೇಜ್ಗಳು ಕಳಿಸಿದ್ದಾರೆ. ಅವ್ರು ನಾನು ಮೀಟೇ ಮಾಡಿಲ್ಲ, ಮುಖನೇ ನೋಡಿಲ್ಲ. ಅವ್ರು ಇನ್ನೊರು ಯಾರೋ ಹತ್ರನೋ PR ಹತ್ರ ಮಾತಾಡಿರೋದು ಈ ಸಿನಿಮಾ ಬಗ್ಗೆ. ಲೈಕ್ ಅಷ್ಟೊಂದು ಲೈಕ್ ನಾನು ಏನೇನು ಬರ್ದೀನಿ ಅದನ್ನೆಲ್ಲ ಒಳ ಅರ್ಥಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಚೆನ್ನಾಗಿದೆ ಸಿನಿಮಾ, ಇದು ಈ ಥರದ್ದು ಗೆಲ್ಲಬೇಕು ಅನ್ನೋದು ಅವಾಗ ನಂಗೆ ಅನ್ಸಕ್ಕೆ ಸ್ಟಾರ್ಟ್ ಆಯ್ತು. ಐ ಥಿಂಕ್ ಆಮೇಲೆ ಜನಗಳ ರೆಸ್ಪಾನ್ಸ್ ನೋಡ್ತಾ ಇಲ್ಲ 3-4 ಡೇಸಿಂದ ತುಂಬಾ ಎಕ್ಸೈಟ್ ಆಗ್ತಿದ್ದಾರೆ. ಅವಾಗ ಅನಿಸ್ತು ಲೈಕ್ ಓಕೆ ಮೇ ಬಿ ನಾವು ಥಿಯೇಟ್ರಿಗೆ ಪುಷ್ ಮಾಡ್ಬೋದು ಈ ಸಿನಿಮಾನ ಅಂತ ಹೇಳಿ ಇವಾಗ ನಾವು ಅದನ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕು ಅಂತ ಪುಷ್ ಮಾಡ್ತಾ ಇದೀವಿ. ಈಗ ಎಷ್ಟೋ ಸಿನಿಮಾಗಳು ನೋಡಿರ್ತೀವಿ, ಡೈರೆಕ್ಟರ್ಗೆ ಒಂದಿರುತ್ತೆ, ಇಲ್ಲ ಸಿನಿಮಾ ಅದೇ ನೀವು ಅಂದ್ರೆ ಒಂದು ರಿಸ್ಕ್, ಒಂದು ಚಾಲೆಂಜ್ ತಗೊಳ್ಬಹುದಿತ್ತು ಅಂತ ಒಂದ್ ಒಳ್ಳೆ ಪ್ರಮೋಷನ್ ಮಾಡಿ ರಿಲೀಸ್ ಮಾಡೋಣ ಅಂತ ನನಗೆ ಡೌಟ್ ಇತ್ತಿದ್ದು ಈ ತರ ಸಬ್ಜೆಕ್ಟ್ಗಳು ಜನ ತಗೊಂತಾರೆ. OTT ಕರೆಕ್ಟ್ ಆಗಿದೆ ಇದು. OTT ಅಂಡ್ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಇದು ಓಡತ್ತೆ ಅಂತ ಗೊತ್ತಿತ್ತು. ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಅಂದ್ರೆ ಬೇರೆ ಸಿನಿಮಾಗಳು ನೀವು ನೋಡಿದ್ರೆ ತುಂಬಾನೇ ಖರ್ಚು ಮಾಡ್ತೀರಾ. ಈಗ ಯಾವ್ದು ನಮ್ ಜೊತೆ ರಿಲೀಸ್ ಆಯ್ತು ಅವ್ರ ಜೊತೆ ನಾವು ನಿಜವಾಗ್ಲೂ ಕಾಂಪೀಟ್ ಮಾಡಕ್ಕಾಗಲ್ಲ ಆ ಸ್ಕೇಲ್ ಅಲ್ಲಿ. ಅಂದ್ರೆ ಅವ್ರು ಸ್ಟಾರ್ಗಳಿದ್ದಾರೆ. ಸೊ ಹಂಗಾಗಿ ಅವ್ರಿಗೆ ಒಂದು ಇರುತ್ತೆ ನಮ್ಗೆ ಯಾವ ತರ ರಿಟರ್ನ್ಸ್ ಗಳು ತಗೋಬಹುದು ಅಂತ. ಸೊ ನಾವು ಸ್ವಲ್ಪ ಪ್ಲಾನ್ ಮಾಡಿ ಯೋಚನೆ ಮಾಡಿ ಮಾಡ್ತಾ ಇದೀವಿ. ಸೊ ಇವಾಗ ವಿ ಆರ್ ವೆರಿ ಶ್ಯೂರ್ ಇದು ಕಾಂಟೆಂಟ್ ಮುಂದೆ ತಗೊಂಡು ಹೋಗ್ಬೋದು ಅನ್ನೋದಕ್ಕೋಸ್ಕರ ಐ ಥಿಂಕ್ ಪ್ಲಾನ್ ಮಾಡಿದೀವಿ. ಐ ಥಿಂಕ್ ದಿಸ್ ಇಸ್ ಗುಡ್. ಐ ಥಿಂಕ್ ಸೊ ಲೇಟ್ ಆಗಿ ಬಂದ್ರು ಇಟ್ಸ್ ಓಕೆ. ಒಂದು ಪ್ಲಾನ್ ವೇಲ್ ಮಾಡ್ಬೇಕು. ಸುಮ್ಮನೆ ಇದೇ ಅಂದ್ಬಿಟ್ಟು ನಾವು ದೊಡ್ಡ ಸಿನಿಮಾ ಜೊತೆ ನಾವು ಕಾಂಪೀಟ್ ಮಾಡಕ್ ಹೋದ್ರೆ ಅಂದ್ರೆ ನಮ್ದು ಬಜೆಟ್ ವೈಸ್ ಏನು ಚಿಕ್ಕವರಲ್ಲ ನಾವು. ಬಟ್ ಅವರ ಒಂದು ಸ್ಟಾರ್ ವ್ಯಾಲ್ಯೂಗಳಾಗ್ಲಿ, ಪ್ರೆಸೆನ್ಸ್ ಆಗ್ಲಿ, ಪ್ರೊಡಕ್ಷನ್ ಹೌಸ್ ಆಗ್ಲಿ ಅವ್ರಾಗ್ಲಿ ಸಾಕಷ್ಟು ಹೆಸರು ಮಾಡ್ಬಿಟ್ಟಿದ್ದಾರೆ. ನಮ್ದೆಲ್ಲದೂ ಹೊಸದೇ. ಕಥೆಯಿಂದ ಹಿಡಿದು ಡೈರೆಕ್ಟರ್ ಹಿಡಿದು ಪ್ರೊಡಕ್ಷನ್ ಹೌಸ್, ಇವನ್ ಮೇನ್ ಲೀಡು, ಆ ಚಿಕ್ಕ ಹುಡುಗ ಎಲ್ಲಾದು ಹೊಸದಿರೋದ್ರಿಂದ ಸಾಕಷ್ಟು ಚಾಲೆಂಜಸ್ ಇರುತ್ತೆ. ಆಮೇಲೆ ನಮ್ಗೆ ಅವ್ರ ಮಧ್ಯದಲ್ಲಿ ರೀಚ್ ಆಗೋದು ತುಂಬಾ ಕಷ್ಟ ಆಯ್ತು. ಅವ್ರ ಮಧ್ಯದಲ್ಲಿ ನಾವು ನಮ್ ಮಾರ್ಕೆಟ್ ಮಾಡೋದು. ಐ ಥಿಂಕ್ ದಿಸ್ ಇಸ್ ದ ರೈಟ್ ಟೈಮ್. ಈಗಾಗಲೇ ರಿಸಲ್ಟ್ಸ್ ಬಂದ್ಬಿಟ್ಟಿದೆ ಯಾವ ಸಿನಿಮಾ ಏನು ಅನ್ನೋದು. ಐ ಥಿಂಕ್ ನೌ ಇಟ್ಸ್ ಗೋನಾ ಬಿ ವೆರಿ ಈಸಿ ಟು ಲೈಕ್ ನಾವು ಜನರಿಗೆ ರೀಚ್ ಮಾಡೋದು. ಅದೇ ನಿಮ್ಮ ಸಿನಿಮಾ ಜೊತೆ ಪೇಪೆ ಸಿನಿಮಾ ಬಂತು, ಲಾಫಿಂಗ್ ಬುದ್ಧ ಬಂತು, ಹಾಗೆ 1-2-3 ಹೊಸಬ್ರು ಸಿನಿಮಾಗಳು ಕೂಡ ಬಂತು. ಇವ್ರಗಳ ಮಧ್ಯೆ ನೀವು ಬಂದು ಈಗ ಸೌಂಡ್ ಅನ್ನ ಮಾಡ್ತಾ ಇದ್ದೀರಾ. ಹೇಗ್ ಅನ್ನಿಸ್ತಾ ಇದೆ ಇಷ್ಟು ಸ್ಟಾರ್ಗಳ ಮಧ್ಯೆ ನಿಮ್ಮ ಸಿನಿಮಾ ಎದ್ದು ನಿಲ್ತಾ ಇದೆಯಲ್ಲ ಅನ್ನೋ ಖುಷಿ ಎಷ್ಟಿದೆ ನಿಮ್ಗೆ? ನನ್ ಪರ್ಸನಲಿ ಏನ್ ಗೊತ್ತಾ, ಎಲ್ಲಾ ಸಿನಿಮಾನು ಗೆಲ್ಬೇಕು ಅನ್ನೋದು. ಅವ್ರು ಸೋಲ್ಬೇಕು, ನಾವು ಮಾತ್ರ ಗೆಲ್ಬೇಕು ಅಂತಿಲ್ಲ. ಎಲ್ಲರೂ ಪಾಪ ಅವ್ರು ಪ್ರಯತ್ನ ಪಟ್ಟಿರ್ತಾರೆ. ಸಿನಿಮಾ ಅನ್ನೋದು ವೆರಿ ಡಿಫಿಕಲ್ಟ್. ಒಂದು ಸಿನಿಮಾ ಮಾಡೋದು ಇದೆಲ್ಲ ತುಂಬಾನೇ ಕಷ್ಟ. ಆಲ್ಮೋಸ್ಟ್ 1.5-2 ವರ್ಷ ಕೋಟ್ಯಾಂತರ ರೂಪಾಯಿ ಹಾಕಿರ್ತಾರೆ. ಇದು ಸುಮ್ಮನೆ ಒಂದು ಯೂಟ್ಯೂಬ್ ವಿಡಿಯೋ ತರ, ಒಂದು ಶಾರ್ಟ್ ಫಿಲಮ್ ತರ ಮಾಡಿ ಈಸಿಯಾಗಿ ಕಾಂಟೆಂಟ್ ತೋರ್ಸೋದಲ್ಲ. ಇದಕ್ಕೆ 100 ಜನ ಕಷ್ಟಪಟ್ಟು ಶ್ರಮ ಪಟ್ಟಿರ್ತಾರೆ ಒಂದು ಸಿನಿಮಾ ತರಬೇಕು ಅಂದ್ರೆ. ಆಸ್ ಎ ಫಿಲ್ಮ್ ಮೇಕರ್ ಎಲ್ಲರಿಗೂ ಚೆನ್ನಾಗಾಗ್ಲಿ ಅಂತಾನೆ ಇರುತ್ತೆ. ಸೊ ಇವತ್ತಿಗೆ ನಮ್ದು ಎಲ್ಲದಕ್ಕಿಂತ ಚೆನ್ನಾಗಿದೆ ಅಂತ ರಿವ್ಯೂಸ್ ಬರ್ತಿರೋದು ಬಹಳನೇ ಖುಷಿ ಇದೆ. ಆಸ್ ಎ ಫಿಲ್ಮ್ ನಾವು ತುಂಬಾನೇ ಆಸ್ ಎ ಟೀಮ್ ತುಂಬಾ ಎಫರ್ಟ್ ಆಗಿ ಮಾಡಿರೋ ಸಿನಿಮಾ. ಸಾಕಷ್ಟು ಖುಷಿ ಇದೆ. ಇವಾಗ ಇದನ್ನ ಒಂದು ನೆಕ್ಸ್ಟ್ ಲೆವೆಲ್ ತಗೊಂಡೋಗೋದೇ ಇನ್ನೊಂದು ಟಫ್ ಟಾಸ್ಕ್. ಇದು ಎಲ್ಲಾ ಒಂದು ಸ್ಟೇಜ್ ಅಲ್ಲೂ ಒಂದು ಮಾರ್ಕೆಟ್ ಮಾಡೋದಿದೆಯಲ್ಲ, ಇಟ್ ಇಸ್ ಆಲ್ಸೋ ಎ ವೆರಿ ಚಾಲೆಂಜಿಂಗ್ ಜಾಬ್. ಫಿಲಮ್ ಮಾಡಿದಷ್ಟೇ ಇದು ಮಾರ್ಕೆಟ್ ಮಾಡೋದು ತುಂಬಾನೇ ಕಷ್ಟ ಇದೆ. ಅಂಡ್ ಇನ್ನೂ ನಾವು ಗೆದ್ದಿಲ್ಲ. ಪ್ರೊಸೆಸ್ ಅಲ್ಲಿ ಫೈಟ್ ಮಾಡ್ಬೇಕು ಇವಾಗ. ಇದು ಒಂದು ಸ್ಟ್ರಗಲ್. ಇದನ್ನ ರೀಚ್ ಮಾಡಿಸಿ ಜನಗಳನ್ನ ಥಿಯೇಟರ್ ಕರ್ಸೋದಿದೆಯಲ್ಲ, ಬಿಗ್ಗೆಸ್ಟ್ ಸ್ಟ್ರಗಲ್. ಪ್ರಯತ್ನ ಮಾಡ್ತಾ ಇದೀವಿ, ನೋಡೋಣ. ನೀವು ಆಕ್ಚುಲಿ ಬೇಸಿಕಲಿ ಬಿಸ್ನೆಸ್ ಮ್ಯಾನ್ ಅಲ್ವಾ? ಸೊ ಇವಾಗ ನಿಮ್ಮ ಬಿಸ್ನೆಸ್ ಮ್ಯಾನ್ ಅಂದಾಗ ಒಂದು ಮೈಂಡ್ ಅಂತೂ ಸಖತ್ತಾಗಿ ವರ್ಕ್ ಆಗ್ತಾ ಇರುತ್ತೆ ಬಿಸ್ನೆಸ್ ಅಲ್ಲಿ. ಈ ಸಿನಿಮಾ ಅನ್ನೋ ಬಿಸ್ನೆಸ್ ನೀವು ಅನ್ಕೊಂಡಂಗ್ ವರ್ಕ್ ಆಯ್ತಾ ನಿಮ್ಮ ಪ್ರಕಾರ? ಅದೆಲ್ಲ ತುಂಬಾ ಪ್ಲಾನ್ ಮಾಡೇ ಮಾಡಿರೋದು. ಎಷ್ಟೊಂದ್ ಜನ ಏನಾಗುತ್ತೆ, ಸಿನಿಮಾ ಏನು ಹೊಸದಲ್ಲ ನಮ್ಗೆ. ಸಾಕಷ್ಟು ನಾವು ಮುಂಚೆನೂ ಪ್ರೊಡ್ಯೂಸ್ ಮಾಡಿದೀವಿ. ಆಮೇಲೆ ತುಂಬಾ ಫಿಲ್ಮ್ ಮೇಕರ್ಸ್ ನಮ್ಮ ಹತ್ರ ಬರ್ತಿರ್ತಾರೆ ಪ್ರೊಡ್ಯೂಸರ್ಸ್. ಎಷ್ಟೊಂದ್ ಜನ ಪ್ಲಾನೇ ಮಾಡಿರಲ್ಲ. ಯಾವ್ದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಏನೋ ಮಾಡಿ ಸಬ್ಜೆಕ್ಟ್ ಫಿಲಮ್ ಆದ್ಮೇಲೆ ಬಿಸ್ನೆಸ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಇದನ್ನ ಹೆಂಗ್ ಮಾರಾಟ ಮಾಡೋದು, ಎಲ್ಲಿ ತಗೊಂತಾರೆ, ಯಾವ ಚಾನೆಲ್ಗೆ ಹೋಗ್ಬೇಕು, OTT ಎಲ್ಲಿಂದ ಹಿಡಿಬೇಕು, ಬೇರೆ ನಾರ್ತ್ ಇಂಡಿಯನ್ ರೈಟ್ಸ್ ಇದೆ, UP ಬಿಹಾರ್ ರೈಟ್ಸ್ ಹೆಂಗ್ ಸಿಗುತ್ತೆ, ಇದೆಲ್ಲ ಅವಾಗ ಯೋಚನೆ ಮಾಡ್ತಾರೆ. ಬಟ್ ನಾ ಈ ಸಬ್ಜೆಕ್ಟ್ ವೆರಿ ರಿಸ್ಕಿ ಸಬ್ಜೆಕ್ಟ್.
ಅಂಡ್ ಒಂದು ಯುನೀಕ್ ಸಬ್ಜೆಕ್ಟ್ ನಾವು ತಗೊಂಡಾಗ ಸಾಕಷ್ಟು ಪ್ಲಾನಿಂಗ್ ಇತ್ತು. ಇದನ್ನ ಮಾಡಿದ್ರೆ ನಾವು ಏನೇನ್ ರೆವಿನ್ಯೂಗಳನ್ನ ಎಲ್ಲೆಲ್ಲಿಂದ ತಗೋಬಹುದು, ಎಷ್ಟು ನಮಗೆ ಸೇಫ್ ಆಗುತ್ತೆ, ಎಷ್ಟು ರಿಸ್ಕ್ ಇರುತ್ತೆ ಅನ್ನೋದು ತುಂಬಾನೇ ಮಾರ್ಕೆಟ್ ರಿಸರ್ಚ್ ಮಾಡಿ ತುಂಬಾನೇ ಅದರಿಂದ ಬ್ಯಾಕ್ ಗ್ರೌಂಡ್ ವರ್ಕ್ ಮಾಡಿ ಆಮೇಲೆ ಈ ಪ್ರಾಜೆಕ್ಟ್ ನ ಕೈ ಹಾಕಿದ್ವಿ. ಸೊ ನಮಗ್ ಗೊತ್ತಿತ್ತು ಇದು ಒಂದ್ ಲೆವೆಲ್ ಬರ್ತಿದ್ದಂಗೆ ನಾವು ಸೇಫ್ ಆಗ್ತೀವಿ ಇದರಲ್ಲಿ. ಅಂಡ್ ರೆಸ್ಪಾನ್ಸ್ ಅಂಡ್ ಎಂಡ್ ಆಫ್ ದ ಡೇ ನೀವು ಏನೇ ಪ್ಲಾನ್ ಹಾಕಿದ್ರು ಕಂಟೆಂಟ್ ಕ್ವಾಲಿಟಿ ಇರಬೇಕು. ಅದು ನೀವು ಡಬ್ಬಾ ತರ ಮಾಡ್ಬಿಟ್ಟು ಸೇಲ್ ಮಾಡಕ್ ಹೋದ್ರೆ ಯಾರು ತಗೊಳಲ್ಲ. ಒಂದು ಚಿಕ್ಕ ಚಾನಲ್ ಅವ್ರು ಫ್ರೀ ಆಗಿ ಬೇಕಾದ್ರೆ ಫೋಟೋಗೆ ಬೇಕಾದ್ರೆ ಅವ್ರು ಅಪ್ಲೋಡ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ನಮ್ಮ ಚಾನಲ್ ಹಾಕೋಬೇಕಾದ್ರೆ ದುಡ್ಡು ಕೊಡೋದು ಬಿಡಿ, ನಾವ್ ಇದನ್ನ ಯೂಸ್ ಮಾಡ್ಬೇಕು ಕಾಂಟೆಂಟ್ ಅಂತ ಯೋಚನೆ ಮಾಡ್ತಾರೆ. ಸೊ ಹಾಗಾಗಿ ಕಾಂಟೆಂಟ್ ಇರೋದ್ರಿಂದಾನೆ ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಾಗ್ಲಿ, ಇವತ್ತು ಅಮೆಝಾನ್ ಆಗಲಿ, ಎಲ್ಲರೂ ನಮ್ಮನ್ನ ಯಾಕೆ ಪ್ರೆಸೆನ್ಸ್ ಸಿಗ್ತಿರೋದು, ಇಟ್ ಇಸ್ ನಾಟ್ ಬಿಕಾಸ್ ಆಫ್ ದ ಡೈರೆಕ್ಟರ್ ನಾಟ್ ದ ಪ್ರೊಡಕ್ಷನ್, ಇಟ್ ಇಸ್ ಓನ್ಲಿ ಬಿಕಾಸ್ ಆಫ್ ದ ಕಾಂಟೆಂಟ್. ಫಸ್ಟ್ ಸಿನಿಮಾ ಒಳ್ಳೆ ರೆಸ್ಪಾನ್ಸ್ ಅನ್ನ ಪಡಿತಾ ಇದೆ. ಇದರ ಮಧ್ಯೆ ಇನ್ನೊಂದು ಸಿನಿಮಾಗೆ ಏನಾದ್ರೂ ರೆಡಿ ಆಗ್ತಾ ಇದ್ದೀರಾ? ಡೆಫಿನೆಟ್ ಆಗಿ ಸಿನಿಮಾ ಒಂದು ರಿಸ್ಕಿ ಗೇಮ್ ಇದು. ಬಟ್ ಇಲ್ಲಿಗೆ ಮುಗಿಬಾರ್ದು, ಇನ್ನು ಸಾಕಷ್ಟಿದೆ ಎಕ್ಸ್ಪ್ಲೋರ್ ಮಾಡೋಂಥದ್ದು. ಒಂದೇ ಫಿಲಮ್ಗೆ ನಿಲ್ಲಬಾರ್ದು, ಇನ್ನೂ ಸಾಕಷ್ಟು ಅಡ್ವೆಂಚರ್ಗಳು ಇದೆ ಮುಂದೆ. ಇನ್ನೂ ಡಿಫ್ರೆಂಟ್ ಕಥೆಗಳಿದೆ. ಡಿಫ್ರೆಂಟ್ ಆಗಿರೋದು ಒಂದು ಇಂಡಸ್ಟ್ರಿ ಮಾಡಬೇಕು. ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ ಬೇರೆ ರಾಜ್ಯಗಳಲ್ಲೂ ಹೆಸರು ಮಾಡಬೇಕು. ಅವರು ವ್ಯೂವರ್ಸ್ಗಳ ನಮ್ಮ ಸಿನಿಮಾಗಳನ್ನ ನೋಡಬೇಕು. ಮತ್ತೆ ಜನರ ಪರ್ಸೆಪ್ಷನ್ ಚೇಂಜ್ ಆಗಬೇಕು. ನಮ್ಮ ಇಂಡಸ್ಟ್ರಿ ಮೇಲೆ ಇರೋದು ಜಾಸ್ತಿ ವ್ಯೂವರ್ಸ್ಗಳು ಬರಬೇಕು. ಅದೇ ನನ್ನ ಪರ್ಸನಲ್ ಆಸೆ. ಬೀಯಿಂಗ್ ಬಾರ್ನ್ ಅಂಡ್ ಬಾಟ್ ಅಪ್ ಹಿಯರ್, ನಮ್ಮ ಸಿನಿಮಾಗಳು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ಸಾಕಷ್ಟಿದೆ. ಎಫರ್ಟ್ ಹಾಕೋಣ, ನೋಡೋಣ. ಫೈನಲ್ ನಿಮ್ ಸಿನಿಮಾ ರಿಲೀಸ್ ಆಗಿ ಒಳ್ಳೆ ಸಕ್ಸಸ್ ಅನ್ನ ಕಾಣ್ತಾ ಇದೆ. ಇದೇ ತರ ಮುನ್ನುಗ್ಲಿ, 100 ಡೇಸ್ ಸೆಲೆಬ್ರೇಷನ್ ಕೂಡ ಆಗ್ಲಿ ನಿಮ್ಮ ಸಿನಿಮಾಗೆ. ಆಲ್ ದ ಬೆಸ್ಟ್ ಸರ್. ಹಾಗೆ ಏನ್ ಹೇಳ್ತೀರಾ ನೀವು ಆಡಿಯನ್ಸ್ಗೆ? ಆಡಿಯನ್ಸ್ಗೆ ಒಂದೇ ಹೇಳಕ್ ಇಷ್ಟಪಡ್ತೀನಿ, ಏನು ಅಂತಂದ್ರೆ ಈ ತರ ಸಿನಿಮಾಗೆ ಅಟ್ಲೀಸ್ಟ್ ಪ್ರಯತ್ನ ಮಾಡಿ, ಮುಂದೆ ಬಂದು ನೋಡಿ. ಡಿಸಪಾಯಿಂಟ್ ಅಂತೂ ಡೆಫಿನೆಟ್ ಆಗಲ್ಲ, ಯಾರು ಬೈಕೊಂಡಂತೂ ಹೋಗಲ್ಲ. ಒಳ್ಳೆ ಅಟೆಂಪ್ಟ್ ಅಂತ ಹೇಳ್ತಾರೆ ಫಾರ್ ಶ್ಯೂರ್. ನನಗೇನು ಅಂತಂದ್ರೆ ಈ ತರ ಕಥೆಗಳಿಗೆ ಜನ ಎನ್ಕರೇಜ್ ಮಾಡಿದಷ್ಟು ಈ ತರ ಫಿಲ್ಮ್ ಮೇಕರ್ಸ್ ಆಗ್ಲಿ, ಪ್ರೊಡ್ಯೂಸರ್ಸ್ ಆಗ್ಲಿ ಮುಂದೆ ಬರ್ತಾರೆ. ಇಂಡಸ್ಟ್ರಿ ಬೆಳೆಯುತ್ತೆ. ಕ್ವಾಲಿಟಿ ಇದ್ದಾಗ ಡೆಫಿನೆಟ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಇದುವರೆಗೂ ಸಿನಿಮಾ ಬಗ್ಗೆ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಥ್ಯಾಂಕ್ ಯು. ನೀವು ಬಂದು ಇಂಟರ್ವ್ಯೂ ಮಾಡೋದು ಬಹಳನೇ ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್.